ಶ್ರೀ ಗುರು ಬಸವಲಿಂಗಾಯ ನಮಃ. ಭಾರತೀಯ ಧರ್ಮದರ್ಶನ ಪರಂಪರೆಯಲ್ಲಿ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮ, ಸಮಾಜ, ಸಂಸ್ಕೃತಿಯಲ್ಲಿ ಶರಣರು ಅತಿ ಮಹತ್ವದ ಕೊಡುಗೆ ಅಂತಂದ್ರೆ ಅವರು ಸಂಪ್ರದಾಯಕ್ಕಿಂತ ಸತ್ಯದ ತಳಹದಿಯ ಮೇಲೆ ಆಚರಣೆಯ ದೃಷ್ಟಿಯಿಂದ ಸ್ವತಂತ್ರವಾದಂತಹ ಚಿಂತನಪರ, ಪ್ರಗತಿಪರ ಧರ್ಮ, ಸಮಾಜ, ಸಂಸ್ಕೃತಿಯನ್ನು ಕರುಣಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಸವಾದಿ ಶರಣರ ಪೂರ್ವದಲ್ಲಿ ಈ ದೇಶದಲ್ಲಿ 5 ಪ್ರಕಾರದ ಭೇದಗಳನ್ನು ನಾವು ನೋಡ್ತಾ ಇದ್ದೀವಿ. 1 ವರ್ಣಭೇದ, 2 ವರ್ಗಭೇದ, 3 ಆಶ್ರಮ ಭೇದ, 4 ಲಿಂಗಭೇದ, 5 ಜಾತಿ ಭೇದ. ಈ 5 ಭೇದಗಳಲ್ಲಿ ಭಾರತೀಯ ಸಮಾಜ ವ್ಯವಸ್ಥೆ ವಿಭಜಿತವಾಗಿ ಮಾನವರಲ್ಲಿ ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಮುಂತಾದ ಭೇದಗಳು ಉಂಟಾಗಿ ಪರಸ್ಪರರಲ್ಲಿ ಅಪನಂಬಿಕೆ ಎದ್ದು ಕಾಣುವಂತಹ ಪರಿಸ್ಥಿತಿ ಈ ದೇಶದ ಸಮಾಜ ವ್ಯವಸ್ಥೆಯಲ್ಲಿ ಮೂಡಿಬಂದಿತ್ತು. ಇಂತಹ ಕಾಲದಲ್ಲಿ ಬಸವಣ್ಣನವರು ಈ 5 ಪ್ರಕಾರದ ಭೇದಗಳನ್ನು ನಿರಸನಗೈದು ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವ, ಮಾನವೀಯತೆಯ ತಳಹದಿಯ ಮೇಲೆ ಸರ್ವಾಂಗ ಸುಂದರವಾದ ಧರ್ಮ ಸಮಾಜವನ್ನು ರೂಪಿಸಿದರು. ಸಾಮಾನ್ಯವಾಗಿ ಧರ್ಮಕ್ಕೆ 2 ಮುಖಗಳಿದ್ದಾವೆ. ಒಂದು ಆಚಾರ ಮುಖ, ಇನ್ನೊಂದು ವಿಚಾರ ಮುಖ. ಆಚಾರ ಮುಖ ಸ್ವತಂತ್ರವಾದ ವೈಚಾರಿಕ ಪ್ರಜ್ಞೆಯಿಂದ ಕೂಡಿದ್ರೆ, ಈ ವಿಚಾರ ಮುಖ ಅನ್ನೋದು ಧರ್ಮದ ಅಂತಃಸತ್ವವಾದರೆ, ಆಚಾರ ಮುಖ ಅಂತನ್ನೋದು ಧರ್ಮದ ಆಚರಣೆಯ ಮುಖವಾಗಿ ಪರಿಣಮಿಸ್ತದೆ. ಈ ಆಚರಣೆಯನ್ನು ಕೇವಲ ವ್ರತ ನಿಯಮಗಳಿಗೆ ಮಾತ್ರ ಚೌಕಟ್ಟನ್ನು ಹಾಕಿಕೊಂಡು ಧರ್ಮದ ಮೂಲ ಅಂತಃಸತ್ವವನ್ನೇ ಕಡೆಗಣಿಸಿದಂತಹ ಕಾಲದಲ್ಲಿ ಬಸವಣ್ಣನವರು ಅರಿವು ಮತ್ತು ಆಚಾರವನ್ನು ಸಂಯೋಗಗೊಳಿಸಿ, ಅವಿನಾಭಾವಗೊಳಿಸಿ ನಡೆ ನುಡಿ ಸಿದ್ಧಾಂತವನ್ನು ಈ ಜಗತ್ತಿಗೆ ಕರುಣಿಸಿದರು. ಈ ನಡೆನುಡಿ ಸಿದ್ಧಾಂತವೇ ಅದು ಲಿಂಗವಂತ ಸಿದ್ಧಾಂತ, ಲಿಂಗವಂತ ಧರ್ಮ ಅನ್ನುವ ಹೆಸರಿನಲ್ಲಿ ಅದು ಬಳಕೆಗೆ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಸವಣ್ಣನವರ ಒಟ್ಟು 1416 ವಚನಗಳು. ಈ ಇಡೀ ವಚನಗಳಲ್ಲಿ ಬಸವಣ್ಣನವರ ಒಂದು ವಿಚಾರಗಳು ಯಾವ ರೀತಿಯಲ್ಲಿ ಅವು ಹೊರಹೊಮ್ಮಿವೆ ಅನ್ನೋದನ್ನು ನಾವು ನೋಡಿಕೊಂಡಾಗ ಬಸವಣ್ಣನವರ ವಚನಗಳು ಸಾಮಾನ್ಯವಾಗಿ ಅರಿವಿನ, ಆಚರಣೆಯ, ಅನುಭವದ ತ್ರಿವೇಣಿ ಸಂಗಮವಾಗಿ ಮೂಡಿಬಂದವು. ಇಲ್ಲಿ ಇಂದಿನ ಒಂದು ಚಿಂತನದ ದೃಷ್ಟಿಯಿಂದ ಧರ್ಮಕ್ಕೆ ನೀತಿಯನ್ನು ತಳಹದಿಯಾಗಿ ಇಟ್ಕೊಂಡವರು ಬಸವಣ್ಣನವರು. ಯಾಕಂದರೆ ನೀತಿ ಅನ್ನೋದು ಅದು ವ್ಯಕ್ತಿಗತವೂ ಹೌದು, ಸಾರ್ವತ್ರಿಕವೂ ಹೌದು. ವ್ಯಷ್ಟಿ ಸಮಷ್ಟಿ ಎರಡೂ ಕೂಡ ನೀತಿಯ ತಳಹದಿಯ ಮೇಲೆ ಇದ್ದರೆ ಮಾತ್ರ ಒಂದು ಸುಮಧುರವಾದ, ಬಂಧುರವಾದಂತಹ ಒಂದು ಧರ್ಮ, ಸಮಾಜ ಮೂಡಿ ಬರ್ಲಿಕ್ಕೆ ಸಾಧ್ಯ ಅದ. ಆ ದಿಶೆಯಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ನೀತಿಯ ಒಂದು ಸಮಗ್ರ ಚಿತ್ರಣವನ್ನೇ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜ್ಞಾನ ಬೇಕು ನಿಜ, ಆದರೆ ಆ ಜ್ಞಾನ ಸುಜ್ಞಾನವಾಗಿರಬೇಕು. ಕೇವಲ ಜ್ಞಾನ ಇದ್ದರೆ ಅದು ಆದರ್ಶವಾಗಿರ್ತದೆ. ಸುಜ್ಞಾನವಾಗಿದ್ದರೆ ಮಾತ್ರ ಅದು ಜೀವನದೊಳಗೆ ಬಾಳಿಗೆ ಬೆಳಕನ್ನು ಕೊಡ್ತದೆ. ಆ ದಿಶೆಯೊಳಗೆ ಬಸವಣ್ಣನವರು ಒಂದು ವಚನದೊಳಗೆ ಭಾರತೀಯ ದಾರ್ಶನಿಕ ಪರಂಪರೆ ಬಿಡಿ ಬಿಡಿಯಾಗಿ ಏನು ದರ್ಶನಗಳನ್ನು
ಚಿಂತನೆ ಮಾಡಿತ್ತೋ ಬಸವಣ್ಣನವರು ಒಂದೇ ವಚನದೊಳಗೆ ಸ್ವಾನುಭಾವದ ನೆಲೆಯಲ್ಲಿ 10 ದರ್ಶನಗಳ ಒಂದು ಸಂಯೋಜನೆಯನ್ನೇ ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಅವರು ಹೇಳುವಂತಹ ಒಂದು ವಚನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಈ ಒಂದು ವಚನ ತುಂಬ ಸರಳ ಸುಲಭ ಆಗಿ ಕಂಡರೂ ಕೂಡ ಆಚರಣೆಗೆ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಈ ವಚನದ ಆಳ ಮತ್ತು ಹೊರಹು ನಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಉದಾಹರಣೆಗೆ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಕಳಬೇಡ ಅನ್ನುವಂತಹದ್ದು, ಇಲ್ಲಿ ಈ ವಚನದೊಳಗೆ ಬೇಡ 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 ಅನ್ನುವ 7 ಸಲ ಬೇಡ ಅನ್ನುವ ಶಬ್ದ ಬಳಕೆ ಆಗ್ತದೆ 7 ತತ್ವದ ವಿಚಾರಗಳಿಗೆ. ಒಂದು ಕಳಬೇಡ ಅಂತ ಅನ್ನುವಂತಹದ್ದು ಒಂದು ಮೊದಲ ಶೀಲ. ಇದು ಇಲ್ಲಿ 7 ಶೀಲಗಳಲ್ಲಿ ಮೊದಲನೆಯದು, ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮೊದಲು ಆತ ಶುದ್ಧವಾಗಬೇಕಾಗ್ತದೆ. ಅದಕ್ಕೆ ಆತ ತನ್ನ ಜೀವನದಲ್ಲಿ ತನ್ನ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಲ್ಲಿ ಆತ 7 ಶೀಲಗಳನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಬಸವಣ್ಣನವರು ಇಲ್ಲಿ ಇಡೀ ಮಾನವ ಕುಲವನ್ನು ಕಣ್ಮುಂದೆ ಇಟ್ಟುಕೊಂಡು, ಇಲ್ಲಿ ಯಾವುದೇ ಜಾತಿ ಮತ ಪಂಥ ಪಂಗಡ ಧರ್ಮೀಯರನ್ನು ಕಣ್ಮುಂದೆ ಇಟ್ಕೊಂಡು ಮಾತನಾಡೋದಿಲ್ಲ. ಇಡೀ ಮಾನವ ಕುಲವನ್ನು ಕಣ್ಮುಂದೆ ಇಟ್ಕೊಂಡು ಬಸವಣ್ಣನವರು ಈ ವಚನದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ 7 ತತ್ವಗಳನ್ನು ಸರಿಯಾಗಿ ಅರಿತು ಆಚರಣೆಯಲ್ಲಿ ತರಬೇಕು ಅನ್ನೋದು ಬಸವಣ್ಣನವರ ಹೃದಯದ ಕಳಕಳಿಯಾಗಿತ್ತು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಕಳಬೇಡ. ಕಳಬೇಡ ಅಂತಂದ್ರೆ ಇದು ಕಳ್ಳತನ ಮಾಡದೇ ಇರುವುದು. ಸಾಮಾನ್ಯವಾಗಿ ಕಳ್ಳತನ ಮಾಡುವುದು ಅಂತಂದರೆ ಇದು ಆರ್ಥಿಕ ಅಪರಾಧವಾಗಿ ಪರಿಗಣಿಸಲ್ಪಟ್ಟದು. ಒಬ್ಬ ವ್ಯಕ್ತಿ ಕಳ್ಳತನ ಮಾಡ್ತಾನು ಅಂತಂದರೆ ಆತ ಸೋಮಾರಿಯಾಗಿರಬೇಕು, ಇಲ್ಲ ಆಲಸಿಯಾಗಿರಬೇಕು. ಯಾಕಂದ್ರೆ ಆ ವ್ಯಕ್ತಿ, ಯಾವ ವ್ಯಕ್ತಿ ಸ್ವಂತ ಕಾಯಕದ ದುಡಿಮೆಯಿಂದ ಗಳಿಸ್ತಾನ, ಆ ವ್ಯಕ್ತಿ ಎಂದೆಂದಿಗೂ ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ಧನವನ್ನು ಅಪಹರಿಸಲಿಕ್ಕೆ ಹೋಗೋದಿಲ್ಲ. ಯಾವ ವ್ಯಕ್ತಿ ತನ್ನ ಸತ್ಯಶುದ್ಧ ಕಾಯಕದ ದುಡಿಮೆಯಿಂದ ಸಂಪತ್ತನ್ನು ಗಳಿಸ್ತಾನೆ, ಆತ ಇನ್ನೊಬ್ಬರ ದುಡಿಮೆಯ ಹಣಕ್ಕೆ ಆಶಾ ಪಡೋದಿಲ್ಲ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಕಳಬೇಡ ಅಂತನ್ನೋದು ಯಾಕೆ ಹೇಳ್ತಾರು ಅಂದರೆ, ಕಳ್ಳತನ ಅನ್ನೋದು ಒಂದು ಆರ್ಥಿಕವಾದ ಅಪರಾಧ. ಅದಕ್ಕೆ ಈ ಆರ್ಥಿಕ ಅಪರಾಧ ಎಲ್ಲಿ ಅದೆಯೋ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಒಂದು ದರ್ಶನವಾಗ್ತದೆ. ಕಳ್ಳತನ ಮಾಡದೇ ಇರುವುದು ಏನದ, ಅದಕ್ಕೆ ಇಲ್ಲಿ ಶರಣರ ವಚನದಾಗ ನಾವು ಕಾಣ್ತೇವೆ, ಸತ್ಯಶುದ್ಧ ಕಾಯಕದಿಂದ ಬಂದಂತಹ ಧನ ಅದು ಪ್ರಸಾದ ಸ್ವರೂಪದಲ್ಲಿ ಇರ್ತದೆ, ಅದು ಅಮೃತ ಸ್ವರೂಪದಲ್ಲಿ ಇರ್ತದೆ. ಇನ್ನೊಬ್ಬರ ಗಳಿಕೆಯನ್ನು ಅಪಹರಿಸೋದು, ಕಳ್ಳತನ ಮಾಡೋದು ಏನದ, ಅದು ವಿಷಕ್ಕೆ ಸಮಾನ. ಆ ದೃಷ್ಟಿಯಿಂದ ಬಸವಣ್ಣನವರು ಈ ವಚನದೊಳಗೆ 1ನೆಯ ಶೀಲ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದೊಳಗೆ ಅನುಸರಣೆ ಮಾಡಬೇಕಾಗಿದ್ದು, ಆಚರಣೆ ಮಾಡಬೇಕಾಗಿದ್ದು, ಇದು ಮೊದಲ ಶೀಲವನ್ನು ಆಚರಣೆಯಲ್ಲಿ ತರಬೇಕಾಗ್ತದೆ. ಅದಕ್ಕೆ ಅವರಿಲ್ಲಿ ಹೇಳ್ತಾರೆ, ಕಳಬೇಡ, ಕಳ್ಳತನ ಮಾಡಬೇಡ. ಕಳ್ಳತನ ಇದು ಅಪರಾಧ ಆಗ್ತದೆ. ಅದಕ್ಕೆ ಆರ್ಥಿಕ ಅಪರಾಧವಾಗುವುದರಿಂದ ಮತ್ತು ಕಳ್ಳತನ ಮಾಡಿದವರಿಗೆ ನಮ್ಮ ನ್ಯಾಯಾಲಯಗಳು, ನಮ್ಮ ಕಾನೂನು ವ್ಯವಸ್ಥೆ ಅದೊಂದು ಅಪರಾಧವಾಗಿ ಪರಿಗಣಿಸಿರೋದ್ರಿಂದ ಆ ವ್ಯಕ್ತಿಗೆ ಶಿಕ್ಷೆ ಆಗೋದು ಸಹಜವೇ ಇದೆ. ಆದ್ದರಿಂದ ಕಳಬೇಡ ಅನ್ನೋದು ಇದು ಅರ್ಥಶಾಸ್ತ್ರದ ವಿಷಯವಾಗಿರೋದರಿಂದ ಇಲ್ಲಿ ನಮ್ಮ ಆರ್ಥಿಕ ಗಳಿಕೆ, ನಮ್ಮ ಅರ್ಥದ ಗಳಿಕೆ ಏನದ ಅದು ಪರಿಶುದ್ಧವಾಗಿರಬೇಕು ಅಂತಂದರೆ
ಮನುಷ್ಯ ಕಳ್ಳತನ ಮಾಡಬಾರದು. ಇದು ಮೊಟ್ಟ ಮೊದಲನೆಯ ಶೀಲವಾಗಿ ಬಸವಣ್ಣನವರು ಈ ವಚನದೊಳಗೆ ನೀತಿಶಾಸ್ತ್ರ ಅಂತ ಏನು ಕರೀತೇವೆ, ಶರಣರ ನೀತಿಶಾಸ್ತ್ರದಲ್ಲಿ ಇದನ್ನು ಮೊದಲನೇ ಸೂತ್ರವಾಗಿ ಇದನ್ನು ಅವರು ಇಲ್ಲಿ ಉಪದೇಶ ಮಾಡಿರೋದನ್ನು ಕಾಣ್ತೇವೆ. ಇನ್ನು ಎರಡನೇದು ಕೊಲಬೇಡ. ಕೊಲಬೇಡ ಅಂತನ್ನೋದು ಕೊಲ್ಲುವುದು, ಹತ್ಯೆ ಮಾಡುವುದು, ಜೀವಹಿಂಸೆ ಮಾಡೋದು. ಅದಕ್ಕೆ ಇಲ್ಲಿ ಈ ಕೊಲಬೇಡ ಅಂತನ್ನೋದು ಇದು ಅಪರಾಧ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಕೊಲ್ಲುವುದು ಇದು ಹಿಂಸೆ. ಅದಕ್ಕೆ ಇಲ್ಲಿ ಅವರು ಸಾಮಾನ್ಯವಾಗಿ ಶರಣರ ವಚನಗಳಲ್ಲಿ ನಾವು ಕಾಣುವಂತಹದ್ದು, ಹೆಣ್ಣಿಗೆ ಸತ್ತುದುದು ಕೋಟಿ ಕೋಟಿ, ಹೊನ್ನಿಗೆ ಸತ್ತುದುದು ಕೋಟಿ ಕೋಟಿ, ಮಣ್ಣಿಗೆ ಸತ್ತುದುದು ಕೋಟಿ ಕೋಟಿ. ಹೆಣ್ಣು ಹೊನ್ನು ಮಣ್ಣಿನ ದುರಾಸೆಗಾಗಿ ಮನುಷ್ಯ ಇನ್ನೊಂದು ಜೀವಿಯನ್ನು, ಇನ್ನೊಂದು ಜೀವವನ್ನು ಹತ್ಯೆ ಮಾಡುವ ಮಟ್ಟಿಗೆ ಆತ ಮುಂದುವರಿತಾನ. ಅದಕ್ಕೆ ಬಸವಣ್ಣನವರು ನೀತಿಯ ಎರಡನೆಯ ಶೀಲ, ನಡತೆಯ ಎರಡನೆಯ ಶೀಲವಾಗಿ ಅವರು ಕೊಲಬೇಡ ಅನ್ನೋದನ್ನು ಇಲ್ಲಿ ಹೇಳೋದನ್ನು ನಾವು ಕಾಣ್ತಾ ಇದ್ದೀವಿ. ಸಾಮಾನ್ಯವಾಗಿ ಮನುಷ್ಯ ಕೊಲ್ಲೋದು ಯಾವಾಗ? ರಾಗದ್ವೇಷಗಳಿಗೆ ಒಳಗಾದಾಗ ಮಾತ್ರ ಮನುಷ್ಯ ಇನ್ನೊಬ್ಬರ ಹತ್ಯೆ ಮಾಡ್ತಾನೆ. ಅದಕ್ಕೆ ಸಾಮಾನ್ಯವಾಗಿ ಕೊಲ್ಲುವುದು 3 ಪ್ರಕಾರವಾಗಿ ಅದ ಅಂತ ಹೇಳ್ತಾರೆ. ಕಾಯ, ವಾಚ, ಮನಸ್ಸ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು, ಇನ್ನೊಂದು ಜೀವಿಯನ್ನು ಕೊಲ್ಲೋದು ಏನದ, ಇದು ಭೌತಿಕವಾಗಿ ಕೊಲ್ಲುವಂಥದ್ದು. ಅದಕ್ಕೆ ಕಾಯ ಅಂತ ಕರೀತಾರೆ. ಎರಡನೇದು, ಒಬ್ಬ ವ್ಯಕ್ತಿ ಅಶಕ್ತನಾಗಿದ್ದರೆ, ಅವನು ದೈಹಿಕವಾಗಿ ಇನ್ನೊಬ್ಬನನ್ನು ಕೊಲ್ಲಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಆತ ಇದ್ದ ಅಂದ್ರೆ ಮಾನಸಿಕವಾಗಿ ಆತ ಇನ್ನೊಬ್ಬರಿಗೆ ಹಿಂಸೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಇಲ್ಲಿ ಮಾನಸಿಕವಾಗಿ ಹಿಂಸೆ ಕೊಡೋದು ಕೂಡ ಅದು ಕೂಡ ಅಪರಾಧವೇ. ಅದು ಕೂಡ ಎರಡನೆಯ ಶೀಲದಲ್ಲಿಯೇ ಬಸವಣ್ಣನವರು ಈ ವಿಚಾರವನ್ನು ಹೇಳ್ತಾರೆ. ಇನ್ನು ಕೆಲವರು ಮಾನಸಿಕ ಅಲ್ಲದೆ ಇದ್ರೂ ಮಾತಿನಿಂದ ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೆ ಮಾತಿನ ಮೂಲಕವೂ ಕೂಡ ಅದಕ್ಕೆ ವಾಚ ಅಂತ ಕರೀತಾರೆ. ಕಾಯ, ವಾಚ, ಮನಸ್ಸ 3 ಪ್ರಕಾರದಿಂದಲೂ ಕೂಡ ಹತ್ಯೆ ಮಾಡಬಾರ್ದು, ಹಿಂಸೆ ಮಾಡಬಾರದು. ಈ ಒಂದು ಆಚರಣೆ ಈ ಎರಡನೆಯ ಸೂತ್ರದಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕೊಲಬೇಡ ಅಂತನ್ನೋದು ಇದು ಅಪರಾಧವಾದುದರಿಂದ ಇದನ್ನು ಸಾಮಾನ್ಯವಾಗಿ ಅಪರಾಧ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಕಳಬೇಡ ಅನ್ನೋದು ಎಕನಾಮಿಕ್ಸ್ ವಿಷಯವಾದರೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟರೆ, ಕೊಲಬೇಡ ಅನ್ನೋದು ಕ್ರಿಮಿನಾಲಜಿಗೆ ಸಂಬಂಧಪಡುವಂತಹ ಅಂಶ. ಇದು ಅಪರಾಧ ಶಾಸ್ತ್ರಕ್ಕೆ ಸಂಬಂಧಪಡುವುದು. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಂದರೆ, ಇನ್ನೊಂದು ಪ್ರಾಣಿಯನ್ನು ಕೊಂದರೆ, ಜೀವವನ್ನು ಕೊಂದರೆ ಆತನಿಗೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಮರಣದಂಡನೆಯೂ ಆಗಬಹುದು, ಆಜೀವ ಕಾರಾಗೃಹವೂ ಆಗಬಹುದು. ಒಟ್ಟಿನಲ್ಲಿ ಕಾನೂನಿನ ದೃಷ್ಟಿಯಿಂದ ಇದು ಅಪರಾಧವೇ. ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ, ಕಳಬೇಡ ಅನ್ನೋದು ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಲ್ಲಿ ಕೊಲಬೇಡ ಅನ್ನೋದು ಕೂಡ ನೀತಿಯ ಒಂದು ಎರಡನೆಯ ಶೀಲವಾಗಿ ಇಲ್ಲಿ ಬಸವಣ್ಣನವರು ಆಯ್ಕೆ ಮಾಡಿಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಮೂರನೇದು ಹುಸಿಯ ನುಡಿಯಲು ಬೇಡ. ಸಾಮಾನ್ಯವಾಗಿ ಹುಸಿ ಅಂದರೆ ನಾವು ಸುಳ್ಳು ಅಂತ ಶಬ್ದ ಬಳಸ್ತೇವೆ. ಆದರೆ ಸುಳ್ಳು ಅನ್ನೋದು ಹುಸಿಯ ಒಂದು ಪರ್ಯಾಯ ಶಬ್ದವಾದರೂ ಕೂಡ ಸುಳ್ಳು ಅನ್ನೋದು ಸಹಜವಾಗಿ ಬಳಕೆಯಾಗುವಂತಹದ್ದು ಪದ. ಆದರೆ ಹುಸಿ ಅಂತನ್ನೋದೇನೈತಲ್ಲ ಅದು ಆ ವ್ಯಕ್ತಿಯ ಇಡೀ ಬದುಕನ್ನೇ ಹಾಳು ಮಾಡುವಂತಹದ್ದು. ಅದಕ್ಕೆ ಬಸವಣ್ಣನವರು ಹುಸಿಯ ನುಡಿಯಲು ಬೇಡ ಅಂತ ಹೇಳೋದು. ನೀನು ಹೇಳುವಂತಹ ಒಂದು ಸುಳ್ಳು ಆ ವ್ಯಕ್ತಿಯ ಬದುಕನ್ನೇ ಹಾಳು ಮಾಡಬಹುದು. ಆದ್ದರಿಂದ ಅಂತಹ ಹುಸಿ ನೀನು ಹೇಳಲೇಬಾರದು. ಸಾಮಾನ್ಯವಾಗಿ ನ್ಯಾಯಾಲಯದೊಳಗೆ ಅಲ್ಲಿ ಸುಳ್ಳು ಸಾಕ್ಷಿ ಹೇಳೋದನ್ನು ನಾವು ಕಾಣ್ತೇವೆ. ಒಬ್ಬ ವ್ಯಕ್ತಿ ಒಂದು ಸಾಕ್ಷಿ ಹೇಳಬೇಕಾದಾಗ ಆತ ತನ್ನ ಮನಸ್ಸಾಕ್ಷಿಯಾಗಿ ಹೇಳಬೇಕಾಗ್ತದೆ. ಮನಸ್ಸಾಕ್ಷಿಯನ್ನು ಬಿಟ್ಟು
ಆತ ಯಾವುದೋ ಒಂದು ವೈಯಕ್ತಿಕ ರಾಗದ್ವೇಷಕ್ಕೊಳಗಾಗಿ ಅಥವಾ ಲಾಭಕ್ಕೆ ಒಳಗಾಗಿ ಹಣದ ಮೋಹಕ್ಕೆ ಒಳಗಾಗಿ ಆತ ಸುಳ್ಳು ಸಾಕ್ಷಿ ಹೇಳಿದ್ರೆ ಒಂದು ವ್ಯಕ್ತಿಯ ಬದುಕೇ ಹಾಳಾಗಿ ಹೋಗ್ತದೆ. ಆತನ ಇಡೀ ಕುಟುಂಬ ವ್ಯವಸ್ಥೆಯೇ ತೊಂದರೆಗೆ ಒಳಗಾಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ಮನಸ್ಸಾಕ್ಷಿಯಾಗಿ ಬದುಕು, ಸತ್ಯದಿಂದ ನುಡಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳೋದನ್ನು ನಾವು ಕಾಣ್ತೇವೆ. ಅದಕ್ಕೆ ಹುಸಿಯ ನುಡಿಯಲು ಬೇಡ, ಇದು ಕೂಡ ಒಂದು ಅಪರಾಧವೇ. ಹುಸಿ ನುಡಿಯೋದು ಏನದ, ಇದು ಅನೀತಿಯಾದುದರಿಂದ ಇಲ್ಲಿ ಒಂದು ನೀತಿಶಾಸ್ತ್ರದ ಯಾವುದನ್ನು ಮೊರಾಲಿಟಿ ಅಂತೀವಿ, ಯಾವುದನ್ನು ಎಥಿಕ್ಸ್ ಅಂತೀವಿ, ಆ ನೀತಿಶಾಸ್ತ್ರದ ವಿಷಯ ಈ ಹುಸಿಯ ನುಡಿಯಲು ಬೇಡ ಅನ್ನುವಂತಹ ಮೂರನೆಯ ಶೀಲದಲ್ಲಿ ಅಡಕವಾಗಿರೋದನ್ನು ನಾವು ಕಾಣ್ತೇವೆ. ಇನ್ನು ನಾಲ್ಕನೆಯ ಶೀಲ ಮುನಿಯಬೇಡ. ಮುನಿಯಬೇಡ, ಮುನಿಯೋದು ಅಂತಂದ್ರೆ ಕ್ರೋಧ, ಸಿಟ್ಟು. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನನ್ನಲ್ಲಿ ಸಿಟ್ಟು ಬರ್ತಿತ್ತು ಅಂದರೆ, ಕ್ರೋಧ ಉಂಟಾಗ್ತಿತ್ತು ಅಂದರೆ ಇದು ಮಾನಸಿಕ ವಿಕಾರ. ಈ ಮುನಿಯಬೇಡ ಅನ್ನೋದು, ಕ್ರೋಧ, ಸಿಟ್ಟು ಅನ್ನೋದು ಇದು ಮಾನಸಿಕ ವಿಕಾರವಾದದ್ದು. ಒಬ್ಬ ವ್ಯಕ್ತಿಯ ಕಾಮನೆಗಳು, ಬಯಕೆಗಳು ಆತನಿಗೆ ಈಡೇರದೇ ಹೋದಾಗ ಸಹಜವಾಗಿ ಆತನಲ್ಲಿ ಕ್ರೋಧ, ಆಕ್ರೋಶ, ಸಿಟ್ಟು ಉದ್ಭವವಾಗ್ತದೆ. ಅದಕ್ಕೆ ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ಈ ಕಾಮನೆಗಳು ಬಯಕೆಗಳ ಬೆನ್ನು ಹತ್ತಿ, ದುರಾಸೆಯ ಬೆನ್ನು ಹತ್ತಿ ಹೋಗಬೇಡ. ಯಾಕಂದ್ರೆ ಅದ್ರ ಬೆನ್ನು ಹತ್ತಿ ಹೋದಿ ಅಂದ್ರೆ ಅದು ಸಿಗದೇ ಹೋದಾಗ ನಿನ್ನ ಮನಸ್ಸಿನಲ್ಲಿ ಹೊಯ್ದಾಟ ಶುರುವಾಗ್ತದೆ. ನಿನ್ನ ಮನಸ್ಸು ಸಿಟ್ಟಿಗೆ ಬಲಿಯಾಗ್ತದೆ, ಕ್ರೋಧಕ್ಕೆ ಬಲಿಯಾಗ್ತದೆ. ಆವಾಗ ಮನೋವಿಕಾರ ಉಂಟಾಗ್ತದೆ. ಈ ಮನೋವಿಕಾರ ಅನ್ನೋದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅದಕ್ಕೆ ಇದು ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಷಯ. ಅದಕ್ಕೆ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಆಗೇನು ಅವರಿಗಾದ ಚೇಗೇನು ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ನಮ್ಮ ಮೇಲೆ ಕೋಪದಿಂದ ಸಿಟ್ಟಿಗೇಳ್ತಾರೋ ಅಂಥವರನ್ನು ನಾವು ಶಾಂತಿ ಸಮಾಧಾನದಿಂದ ಎದುರಿಸಬೇಕೇ ಹೊರತು ನಾವು ಮರಳಿ ಕೋಪ ತಾಳ್ದಿವಿ ಅಂದ್ರೆ, ನಾವು ಮರಳಿ ಅವ್ರ ಮೇಲೆ ಮುನಿದಿವಿ ಅಂತಂದ್ರೆ ಎರಡು ಘರ್ಷಣೆಗಳು ಉಂಟಾಗ್ತವೆ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ, ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ. ತನ್ನ ಮೇಲೆ ಯಾರು ಸಿಟ್ಟಿಗೆದ್ದಾರ ಅವರಿಗೆ ಮರಳಿ ನಾವು ಸಿಟ್ಟಿಗೇಳಬಾರ್ದು, ಅವ್ರ ಮೇಲೆ ಕ್ರೋಧ ವ್ಯಕ್ತಪಡಿಸಬಾರ್ದು. ಯಾಕಂದ್ರೆ ಅವ್ರು ಬೇಕಾದಷ್ಟು ಸಿಟ್ಟಿಗೇಳಿ ಅದನ್ನು ನಾವು ಸ್ವೀಕರಿಸದೇ ಹೋದ್ರೆ ಅವರ ಸಿಟ್ಟು ಅವರನ್ನೇ ಹಾಳು ಮಾಡ್ತದೆ ಹೊರತು ನಮಗೆ ಆ ಸಿಟ್ಟು ಏನೂ ಕೇಡು ಉಂಟು ಮಾಡೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ ಅಂತಾರೆ. ಈ ಶರೀರ ಅನ್ನೋದೇ ಒಂದು ಮನೆ. ಈ ಮನೆಯೊಳಗೆ ಕ್ರೋಧ, ದ್ವೇಷ ಅನ್ನುವಂತಹದ್ದು ಸಿಟ್ಟು ಉತ್ಪನ್ನವಾದರೆ ಆ ಒಂದು ಸಿಟ್ಟು ಅನ್ನುವಂಥ ಕ್ರೋಧಾಗ್ನಿಯಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವವೇ ನಾಶ ಆಗಿ ಹೋಗ್ತದೆ ಹೊರತು ಇನ್ನೊಬ್ಬರಿಗೆ ಹಾನಿ ಆಗುವುದಿಲ್ಲ. ಅದಕ್ಕೆ ಬಸವಣ್ಣನವರು ಬಹಳ ಯೋಚನೆ ಮಾಡಿ ಅನುಭವದ ಮೂಲಕ ಹೇಳ್ತಾ ಇದ್ದಾರೆ, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ. ಈ ದೇಹ ಅನ್ನೋದೇ ಒಂದು ಮನೆ. ಈ ದೇಹ ಅನ್ನುವಂತಹ ಮನೆಯೊಳಗೆ ಸಿಟ್ಟು ಅನ್ನುವಂಥ ಕ್ರೋಧಾಗ್ನಿ ಎದ್ದು ಬಿಡ್ತು ಅಂತಂದ್ರೆ ಮೊದಲ ಅದು ಸುಡೋದು ಆ ದೇಹ ಅನ್ನುವಂತಹ ಮನೆಯನ್ನೇ ಹೊರತು ನೆರಮನೆಯನ್ನು ಅಲ್ಲ ಅನ್ನೋದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮುನಿಯಬೇಡ ಅನ್ನೋದು ಇದು ನಾಲ್ಕನೆಯ ಶೀಲವಾಗ್ಯದ. ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸು ವಿಕಾರಕ್ಕೆ ಒಳಗಾಗಬಾರದು, ಮನಸ್ಸು ದ್ವಂದ್ವಕ್ಕೆ ಒಳಗಾಗಬಾರದು, ಮನಸ್ಸು ಕೋಪಕ್ಕೆ ವಶವಾಗಬಾರದು. ಅದಕ್ಕೆ ಮುನಿಯಬೇಡ ಅನ್ನೋದು ಇದು ಒಂದು ವಿಜ್ಞಾನದ ದೃಷ್ಟಿಯಿಂದ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ.
ಸೊ ಮನಸ್ಸು ಸಂಯಮವಾಗಿರಬೇಕು, ಶಾಂತವಾಗಿರಬೇಕು ಅನ್ನೋದನ್ನು ಈ ಒಂದು 4ನೆಯ ಶೀಲ ಈ ಮೂಲಕ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುನಿಯಬೇಡ ಅನ್ನೋದು ಕೂಡ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬಹಳ ಮಹತ್ವವಾದಂತಹ ಒಂದು ತಳಹದಿ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಮುನಿಯೋದು ಅನ್ನೋದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಇನ್ನು 5ನೇದು ಅನ್ಯರಿಗೆ ಅಸಹ್ಯ ಪಡಬೇಡ. ಅಸಹ್ಯ ಪಡೋದು ಅನ್ನೋದು ತಿರಸ್ಕೃತ ದೃಷ್ಟಿಯಿಂದ ನೋಡೋದು. ಸಮಾಜ ಜೀವನದೊಳಗೆ ಹಲವಾರು ರೀತಿಯ ವ್ಯಕ್ತಿಗಳ ಸಂಪರ್ಕ ನಮಗೆ ಬರ್ತದೆ. ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ತನ್ನವರು ಅಂತ ಪ್ರೀತಿನೂ ಮಾಡ್ಲಿಕ್ಕೆ ಸಾಧ್ಯ ಅದ. ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ತಿರಸ್ಕಾರ ಭಾವದಿಂದ ಕಾಣೋದನ್ನು ನಾವು ನೋಡ್ತೇವೆ ಸಮಾಜ ಜೀವನದಾಗ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಯಾರ ಕುರಿತೂ ಕೂಡ ಅಸಹ್ಯ ಪಡಬೇಡ, ಅಸಹ್ಯ ಭಾವನೆ ಉಂಟಾಗಬಾರದು. ಅದಕ್ಕೆ ಅವರು ತನ್ನ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನುವಂತಹ ಈ ವಿಷಯ ಏನದ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಸಮಾಜ ಜೀವನದೊಳಗೆ ಎಲ್ಲ ರೀತಿಯ ವ್ಯಕ್ತಿಗಳು, ಎಲ್ಲ ರೀತಿಯ ಭಾವನೆಗಳಿರುವ ವ್ಯಕ್ತಿಗಳ ಸಂಪರ್ಕ ನಮಗೆ ಬರ್ತದೆ. ಆದ್ದರಿಂದ ಯಾರಲ್ಲಿ ಒಳ್ಳೆಯ ಅಂಶಗಳಿದ್ದಾವೋ ಆ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಅಂಶಗಳನ್ನು ಪರಿಗಣಿಸಿ ಅವ್ರ ಬಗ್ಗೆ ನಾವು ಗೌರವ ತಾಳಬೇಕು. ಯಾರಲ್ಲಿ ಏನಾದರೂ ದುರ್ಗುಣಗಳಿದ್ದಾವೆ, ಕೆಟ್ಟದ್ದು ಇದೆಯೋ ಅದನ್ನು ಕಂಡಾಗ ನಾವು ಸಾಧ್ಯ ಆದಷ್ಟು ಮೌನವಾಗಿ ಇರಬೇಕೇ ಹೊರತು ಅಲ್ಲಿ ನಾವು ಅಸಹ್ಯ ಪಡುವಂತಹ ತಿರಸ್ಕೃತ ಭಾವನೆಗಳನ್ನು ವ್ಯಕ್ತಪಡಿಸಬಾರ್ದು. ಯಾಕಂದರೆ ಈ ತಿರಸ್ಕಾರ ಅನ್ನೋದು ಕೂಡ ಒಂದು ನೈತಿಕ ದೃಷ್ಟಿಯಿಂದ ಇದೂ ಕೂಡ ಒಂದು ಅನೀತಿಯ ಮಾರ್ಗವೇ ಆಗುವುದರಿಂದ ಸಮಾಜ ಜೀವನದೊಳಗೆ ಹೊಂದಾಣಿಕೆ ಅನ್ನೋದು ಬಹಳ ಮಹತ್ವದ್ದು. ವ್ಯಕ್ತಿಗಳ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸ ಇದ್ರೆ ಮಾತ್ರ ಸಮಾಜ ಜೀವನ ಸುಮಧುರವಾಗಿ ಮುನ್ನಡೀತದೆ. ಇಲ್ಲದೆ ಹೋದರೆ ತಿರಸ್ಕೃತ ಭಾವನೆಗಳು ಏನಾದರೂ ನಮ್ಮಲ್ಲಿ ಉಂಟಾದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಬಸವಣ್ಣನವರು ನೆರೆಹೊರೆಯವರೊಂದಿಗೆ ಪ್ರೀತಿಯಿಂದ ಬದುಕೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅನ್ಯರಿಗೆ ಅಸಹ್ಯ ಪಡಬೇಡ. ಈ ಅಸಹ್ಯ ಪಡುವುದರಿಂದ ಸಮಾಜ ಜೀವನದಲ್ಲಿ ಬದುಕೋದು ಕಷ್ಟ ಆಗ್ತದೆ. ಅದಕ್ಕೆ ಸಮಾಜ ಜೀವನದಲ್ಲಿ ಸೌಹಾರ್ದತೆ ಅನ್ನೋದು ಬಹಳ ಮಹತ್ವದ್ದು. ಆ ದೃಷ್ಟಿಯಿಂದ 5ನೆಯ ಶೀಲವಾಗಿ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನುವಂಥ ವಿಚಾರವನ್ನು ಬಸವಣ್ಣನವರು ಈ ವಚನದ ಮೂಲಕ ಮಾನವ ಕುಲಕ್ಕೆ ಬೋಧಿಸಿರೋದನ್ನು ಕಾಣ್ತೇವೆ. ಈ ಅಸಹ್ಯ ಪಡುವಂತಹ ವಿಚಾರ ಏನದ ಇದು ಸಮಾಜಶಾಸ್ತ್ರ, ಸೋಷಾಲಜಿಗೆ ಸಂಬಂಧಪಟ್ಟ ವಿಷಯವಾಗಿರೋದರಿಂದ ಇದು 5ನೆಯ ಈ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಪರಂಪರೆಗೆ ಇದು ಹೊಂದಾಣಿಕೆ ಆಗ್ತದೆ. ಇನ್ನು 6ನೇದ್ದು ತನ್ನ ಬಣ್ಣಿಸಬೇಡ. ಬಹಳ ಜನ ವ್ಯಕ್ತಿಗಳಲ್ಲಿ ತನ್ನನ್ನು ತಾನು ಸ್ವಯಂ ಆತ್ಮಸ್ತುತಿ ಮಾಡಿಕೊಳ್ಳುವಂತಹ ಪರಿಪಾಠ ಇರ್ತದೆ. ಅದನ್ನು ಇಲ್ಲಿ ಅವರು ಹೇಳ್ತಾರೆ, ತನ್ನ ಬಣ್ಣಿಸಬೇಡ. ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ ಅಂತಾರೆ ಬಸವಣ್ಣವರು. ಇವು ಎರಡನ್ನು ನಮ್ಮ ಜೀವನದಲ್ಲಿ ನಾವು ಆಚರಣೆಗೆ ತಂದ್ಕೋಬೇಕು ಅಂತ ಹೇಳ್ತಾರೆ. ಆತ್ಮಸ್ತುತಿ ಕೇಳಿಸದಿರು. ಈ ಆತ್ಮಸ್ತುತಿ ಅನ್ನೋದು ಇದು ಕೂಡ ಒಂದು ರೀತಿಯಿಂದ ಮೌನವಾಗಿ ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಘನತೆಗೆ ಕುಂದು ತರುವಂತಹದ್ದು ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕು. ಅದಕ್ಕೆ ಬಸವಣ್ಣನವರು ಹೇಳುವಂಥ ಈ ಮಾತು, ಸ್ವಯಂ ಆತ್ಮಸ್ತುತಿ ಮಾಡಿಕೊಳ್ಳುವುದು ಇದು ದುರಾಚಾರವಾದುದರಿಂದ ಇದು ಆಚಾರಶಾಸ್ತ್ರಕ್ಕೆ ಸಂಬಂಧಪಡುವ ವಿಷಯ. ವಿಚಾರಶಾಸ್ತ್ರ ಬೇರೆ, ಆಚಾರಶಾಸ್ತ್ರ ಬೇರೆ. ವಿಚಾರ ಅರಿವಿಗೆ ಸಂಬಂಧಪಟ್ಟರೆ ಆಚಾರಶಾಸ್ತ್ರ ಅನ್ನೋದು ಆಚರಣೆಗೆ ಸಂಬಂಧಪಟ್ಟದ್ದು. ಅದಕ್ಕೆ ಇಲ್ಲಿ ಮೊಟ್ಟ ಮೊದಲು ವ್ಯಕ್ತಿ ತನ್ನನ್ನು ತಾನು ಹೊಗಳಿಕೊಳ್ಳಬಾರದು, ತನ್ನನ್ನು ತಾನು ಸ್ತುತಿ ಮಾಡಿಕೊಳ್ಳಬಾರದು. ಅದಕ್ಕೆ ಬಸವಣ್ಣನವರು ಹೊಗಳಿ ಎನ್ನ ಹೊನ್ನ ಶೂಲದ ಲಿಕ್ಕಿದರಯ್ಯ ಅಂತ ಎಚ್ಚರಿಕೆಯನ್ನು ತಗೊತಾರೆ.
ಹೊಗಳುವ ಜನ. ತೆಗಳುವವರು ಒಂದು ರೀತಿಯಿಂದ ನಮ್ಮನ್ನು ಶುದ್ಧೀಕರಿಸಿದ್ರೆ, ಹೊಗಳುವವರು ನಮ್ಮನ್ನು ಇನ್ನಷ್ಟು ಅಧಃಪತನಕ್ಕೆ ಒಯ್ತಾರ ಅನ್ನುವಂಥ ಎಚ್ಚರಿಕೆಯನ್ನು ಬಸವಣ್ಣನವರ ಈ ಮಾತುಗಳಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ, ತನ್ನ ಬಣ್ಣಿಸಬೇಡ. ಈ ಬಣ್ಣನೆ ಏನದ, ತನ್ನನ್ನು ತಾನೇ ಸ್ತುತಿ ಮಾಡಿಕೊಳ್ಳೋದು ಅಂತಂದ್ರೆ ಇದು ಅಹಂಕಾರದ ಪರಮಾವಧಿ. ಯಾವ ವ್ಯಕ್ತಿಯಲ್ಲಿ ಮದಗಳು ಉತ್ಪತ್ತಿಯಾಗೋದೇ ಅಹಂಕಾರದಿಂದ. ಧನ ಮದ, ಸಂಪತ್ತು ಜಾಸ್ತಿ ಕ್ರೋಢೀಕರಣ ಆಯಿತು ಅಂದ್ರೆ ಆತನಲ್ಲಿ ಅಹಂಭಾವ ಪ್ರಾರಂಭ ಆಗ್ತದೆ. ನನ್ನಂತಹ ಸಿರಿವಂತ ಮತ್ತೊಬ್ಬನಿಲ್ಲ, ನನ್ನಲ್ಲಿ ಧನ ಅದ, ಸಂಪತ್ತದ ಅಂತ ಧನ ಮದ ಪ್ರಾರಂಭ ಆಗ್ತದೆ. ಆಮೇಲೆ ಕುಲ ಮದ ಅನ್ನೋದು ಕೂಡ ಅಷ್ಟೇ ಕೆಟ್ಟದ್ದು. ನಾನು ಶ್ರೇಷ್ಠ ಕುಲದವನು, ಇನ್ನೊಬ್ಬ ಕನಿಷ್ಠ ಕುಲದವನು ಅನ್ನುವಂಥ ಭಾವನೆ ಉತ್ಪತ್ತಿ ಆಯಿತು ಅಂತಂದ್ರೆ ಅದೂ ಕೂಡ ಇದು ತನ್ನ ಬಣ್ಣಿಸಬೇಡ ಅನ್ನುವ ಈ ಶೀಲದೊಳಗನ ಬಳಕೆ ಆಗುವಂಥದ್ದು. ಎಲ್ಲಿ ಅಹಂಕಾರ ಉತ್ಪತ್ತಿ ಆಗ್ತದೆ ಅಲ್ಲಿ ದೇವತತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣನವರು ಎಚ್ಚರಿಸಿದ್ದಾರೆ, ಅಹಂಕಾರ ಮನವನು ಇಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಕಡೆಗೆ ಯಾರ ಮನಸ್ಸಿನಲ್ಲಿ ಅಹಂಕಾರ ಅದ, ಅಷ್ಟಮದಗಳ ಒಂದು ಉಲ್ಬಣತೆ ಇದೆಯೋ ಅಂತಹ ವ್ಯಕ್ತಿಯ ಮನದಲ್ಲಿ ಮಹಾಲಿಂಗ ತತ್ವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವರು ತನ್ನ ಬಣ್ಣಿಸಬೇಡ ಅನ್ನೋದು, ಈ ಆತ್ಮಸ್ತುತಿ, ಜಂಬ ಕೊಚ್ಚಿಕೊಳ್ಳೋದು, ಈ ದುರಹಂಕಾರ ಅನ್ನೋದು ಇದು ಅಷ್ಟೇ ಕೆಟ್ಟದ್ದು ಅನ್ನೋದನ್ನು ಈ ಒಂದು 6ನೆಯ ಶೀಲದೊಳಗೆ ಬಸವಣ್ಣನವರು ಪ್ರತಿಪಾದನೆ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನು ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು 7ನೆಯ ಶೀಲ ಅಂತಂದರೆ ಇದೀರ ಹಳಿಯಲು ಬೇಡ. ಇದೀರ ಅಂದರೆ ಸಾಮಾನ್ಯವಾಗಿ ಇಲ್ಲಿ ತನಕ ಎಲ್ಲರೂ ಎದುರಿಗೆ ನಿಂದ ಮಾಡಬೇಡಪ್ಪ ಅಂತಲೇ ಅರ್ಥ ಮಾಡ್ಕೊತ ಬಂದಾರ್ರಿ. ಆದರೆ ಇಲ್ಲಿ ಇದೀರ ಶಬ್ದ ಅದನ್ನೇ ಹೊರತು ಇದೀರು ಅಂತ ಇಲ್ಲ. ಒಂದು ಅಕಾರ ಒಂದು ಉಕಾರವಾಗಿ ಬದಲಾವಣೆಯಾದರೆ ಎಷ್ಟು ಅರ್ಥ ವ್ಯತ್ಯಾಸ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೀರು ಅಂತಂದ್ರೆ ಎದುರಿಗೆ ಅಂತ ಅರ್ಥ ಕೊಡ್ತದೆ. ಇದೀರ ಅಂದ್ರೆ ನಿನ್ನ ಶತ್ರು. ಆತ ನಿನ್ನ ಶತ್ರುವಾಗಿದ್ದರೂ ಕೂಡ ಆತನ ನಿಂದೆ ಮಾಡಬೇಡ ಅಂತ ಬಸವಣ್ಣನವರು ಎಚ್ಚರಿಸ್ತಾರೆ. ಇದೀರ ಹಳಿಯಲು ಬೇಡ. ಆತ ನಿನ್ನ ವೈರಿ ಯಾಕಾಗಿರೋಲ್ನ್ಯಾಕಪ್ಪ, ನಿನಗೆ ಆಗದವನು ಯಾಕಾಗಿರೋಲ್ನ್ಯಾಕವನು, ಅಂಥವನ ಬಗ್ಗೆಯೂ ಕೂಡ ನಿನ್ನಲ್ಲಿ ಅವಹೇಳನ ಉಂಟಾಗಬಾರ್ದು. ಈ ಇದೀರ ಹಳಿಯೋದು ಅಂತನ್ನೋದು ವ್ಯಕ್ತಿಗಳ ಚಾರಿತ್ರ್ಯಕ್ಕೆ ಕಲಂಕ ಹಚ್ಚಿದಂತೆ. ಅದನ್ನು ಇಲ್ಲಿ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಂದು ನಾಳೆ ರಾಜಕೀಯ ಜೀವನದೊಳಗೆ ಸಾಮಾನ್ಯವಾಗಿ ವ್ಯಕ್ತಿಗಳು ತನ್ನನ್ನು ಹೊರತುಪಡಿಸಿ ಇನ್ನೊಬ್ಬರ ಚಾರಿತ್ರ್ಯಕ್ಕೆ ಕಲಂಕ ಹಚ್ಚುವ ಕೆಲಸನೇ ಮಾಡ್ತಾ ಇರೋದನ್ನು ಕಾಣ್ತೇವೆ. ಸೊ ಈ ವಿಚಾರ ಇದು ರಾಜನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಪಾಲಿಟಿಕ್ಸ್ ಅಂತೀವಿ ನಾವು. ಅದಕ್ಕೆ ಈ ಒಂದು ಸಂದೇಶ ಏನದ, ಇದೀರ ಹಳಿಯಲು ಬೇಡ ಅಂತನ್ನೋದು ವಿಶೇಷವಾಗಿ ರಾಜಕೀಯ ನೇತಾರರಿಗೆ ಕೊಡುವಂತಹ ಎಚ್ಚರಿಕೆಯೂ ಹೌದು, ಉಪದೇಶವೂ ಹೌದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಚಾರಿತ್ರ್ಯ ಹನನ ಮಾಡಲಿಕ್ಕೆ ಹೋದ್ರೆ ಅದರ 10 ಪಟ್ಟು ತನ್ನ ಚಾರಿತ್ರ್ಯವೂ ಹಾನಿಯಾಗ್ತದೆ ಅನ್ನುವಂಥ ಪ್ರಜ್ಞೆ ಆತ ಕಳ್ಕೊಂಡಿರ್ತಾನೆ. ಅದಕ್ಕೆ ಇಲ್ಲಿ ಬಸವಣ್ಣನವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಧಿಕಾರ ದಾಹದಿಂದ ಒಬ್ಬ ವ್ಯಕ್ತಿ ಕುತಂತ್ರ ಮಾಡಿ ರಾಜಕೀಯ ಅಧಿಕಾರ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದೇನದ ಇದೆಲ್ಲವೂ ಕೂಡ ಈ ಶೀಲ ವಿಷಯಕ್ಕೆ ಸಂಬಂಧಪಡುವಂತಹದ್ದೇ. ಅದಕ್ಕೆ ಇಲ್ಲಿ ಬಸವಣ್ಣನವರು ಇದೀರ ಹಳಿಯಲು ಬೇಡ. ನಿನಗೆ ಆಗದವನಿದ್ರೂ ಪರವಾಗಿಲ್ಲ, ನಿನ್ನ ಶತ್ರುವಾದರೂ ಪರವಾಗಿಲ್ಲ, ಅಂಥವರ ಕುರಿತು ಎಂದೆಂದಿಗೂ ಕೂಡ ನಿಂದೆಯ ಮಾತುಗಳನ್ನು ಆಡಬೇಡ. ಅವರ ಚಾರಿತ್ರ್ಯಕ್ಕೆ ಕಲಂಕ ಹಚ್ಚುವಂತಹ ಕೆಲಸಕ್ಕೆ ನೀನು ಕೈ ಹಾಕಬೇಡ. ಇದೆಲ್ಲ ಅಂಶಗಳು ಈ ಒಂದು 7ನೆಯ ಶೀಲದಲ್ಲಿ ಬರೋದರಿಂದ ಈ 7 ಶೀಲಗಳ ಆಚರಣೆ ಬಹಳ ಮಹತ್ವದ್ರಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗೆ ಸಪ್ತಶೀಲಗಳನ್ನು ಹೇಳ್ತಾರೆ. ಯಾಕಂದರೆ ಈ ಸಪ್ತಶೀಲಗಳ ಉಗಮ
ಈ ಇದರ ಮೂಲ ಏನು ಅಂತಂದರೆ ಸಪ್ತ ವ್ಯಸನಗಳ ನಿರಸನಕ್ಕಾಗಿ ಈ ಸಪ್ತಶೀಲಗಳನ್ನು ಬಸವಣ್ಣನವರು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಸಪ್ತ ವ್ಯಸನಗಳು ಅಂತದಾವು. ಆ 7 ವ್ಯಸನಗಳು ಮಾನವನಿಂದ ದೂರಾದಾಗ ಮಾತ್ರ ಆತನ ಅಂತರಂಗ ಶುದ್ಧಿ ಆಗ್ತದೆ, ಬಹಿರಂಗ ಶುದ್ಧಿ ಆಗ್ತದೆ. ಎಲ್ಲಿಯವರೆಗೂ ಒಳಗಡೆಗೆ, ಈಗ ಸಾಮಾನ್ಯವಾಗಿ ಹಳ್ಳಿಯ ಮಾತುಗಳಲ್ಲಿ ಹೇಳ್ತೀವಲ್ಲ, ಎಲ್ಲಿಯವರೆಗೂ ಮನೆಯೊಳಗೆ ಹೆಗ್ಗಣ ಇಟ್ಟು ಮ್ಯಾಲೆ ಬರೀ ನಾವು ಸಾರಣೆ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಅದು ಮತ್ತೆ ಒಂದಿಲ್ಲ ಒಂದು ಕಡೆಗೆ ಮತ್ತೆ ಅದು ಬಾಯಿ ತೆರೆದೇ ತೆಗೀತದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅಂತರಂಗದಲ್ಲಿ ಇರುವಂತಹ ಸಪ್ತ ವ್ಯಸನಗಳನ್ನು ನಿರಸನ ಮಾಡಿಕೊಂಡು, ತನು ವ್ಯಸನ, ಮನವ್ಯಸನ, ಧನವ್ಯಸನ ಅಂತ ಹೀಗೆ ವ್ಯಸನಗಳನ್ನು ಹೇಳ್ತಾರೆ. ಚನ್ನಬಸವಣ್ಣನವರು ಕರಣಹಸಿಗೆಯಲ್ಲಿ ಹೇಳ್ತಾರೆ. ಸೊ ಈ ಸಪ್ತ ವ್ಯಸನಗಳ ನಿರಸನಕ್ಕಾಗಿ ನಾವು 7 ಪ್ರಕಾರದ ಶೀಲಗಳನ್ನು ಆಚರಣೆ ಮಾಡಬೇಕು. ಕೋಡ್ ಆಫ್ ಕಾಂಡಕ್ಟ್ ಅಂತೀವಿ. ಇವು ನಡತೆಗೆ 7 ಸನ್ನಡತೆಯ ಮಾರ್ಗಗಳು, 7 ಸೂತ್ರಗಳು, 7 ಶೀಲಗಳು ಅಂತಲೇ ಕರೀತಾರೆ. ಅದಕ್ಕೆ ಇಲ್ಲಿ ಇದಿರಹಳಿಯಲು ಬೇಡ ಅಂತನ್ನೋದು ಇದು ಪೊಲಿಟಿಕ್ಸ್, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ನೋಡ್ರಿ, ಇಲ್ಲಿ 7 ಶೀಲಗಳ ವಿಷಯದಲ್ಲಿ 7 ಶಾಸ್ತ್ರಗಳ ಒಂದು ಆಳವಾದ ಅಧ್ಯಯನ, ಚಿಂತನದ ಪರಿಣಾಮವಾಗಿ ಮೂಡಿ ಬಂದಿರುವ 7 ಫಾರ್ಮುಲಾ ಅಂತ ಕರಿತೇವೆ. ಪ್ರತಿಯೊಬ್ಬ ವ್ಯಕ್ತಿ ಸಮಾಜಕ್ಕೆ, ವ್ಯಷ್ಟಿ ಸಮಷ್ಟಿಯ ನೈತಿಕ ಬದುಕಿಗೆ ಈ 7 ಶೀಲಗಳು ಬಹಳ ಮಹತ್ವದ್ದು ಅನ್ನೋದನ್ನು ನೋಡಿಕೊಂಡಾಗ, ಇನ್ನು 8ನೇದ್ದು, ಈ 7 ಆಚರಣೆಯನ್ನು ನಾವು ಮಾಡಿದಾಗ ಮಾತ್ರ 8ನೇದ್ದು ಇದೇ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದರೆ ಏನು? ಮಾನವನ ಅಂತರಂಗದೊಳಗೆ 4 ಕರಣಗಳದವ್ರಿ. ಅವಕ್ಕೆ ಕರಣಗಳು, ಚತುಷ್ಟಯಗಳು ಅಂತ ಕರೀತೇವೆ. ಅಂತರಂಗದ ಅಂತಃಕರಣ ಚತುಷ್ಟಯಗಳು ಅಂದರೆ, ಈಗ ಇಲ್ಲಿ ತನಕ ಅವರು ಹೇಳಿದ್ದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಹಳಿಯಲು ಬೇಡ ಅನ್ನೋದು ವ್ಯಕ್ತಿಯ ಬದುಕಿನ ನಡತೆಯಲ್ಲಿ ಆತ ಆಚರಿಸಬೇಕಾದಂಥ ಶೀಲಗಳಾದರೆ, ಈ ಶೀಲಗಳನ್ನು ನೀನು ಆಚರಿಸಿದಾಗ ನಿನ್ನ ಅಂತರಂಗದಲ್ಲಿರುವ 4 ಕರಣಗಳು ಶುದ್ಧವಾಗ್ತವೆ. ಆ 4 ಕರಣಗಳು ಯಾವುದು? ಅಂತಃಕರಣಗಳು ಮನ, ಬುದ್ಧಿ, ಅಹಂಕಾರ, ಚಿತ್ತು. ಇವಕ್ಕೆ ಮನ, ಬುದ್ಧಿ, ಅಹಂಕಾರ, ಚಿತ್ತು ಇವು 4 ಕಣ್ಣಿಗೆ ಕಾಣೋದಿಲ್ಲ. ಬಹಿರಂಗದ ಇಂದ್ರಿಯಗಳು ಕಣ್ಣಿಗೆ ಕಾಣ್ತವೆ, ಜ್ಞಾನೇಂದ್ರಿಯಗಳು ಕಣ್ಣಿಗೆ ಕಾಣ್ತವೆ, ಕರ್ಮೇಂದ್ರಿಯಗಳು ಕಣ್ಣಿಗೆ ಕಾಣ್ತವೆ. ದಶವಿಧ ಇಂದ್ರಿಯಗಳ ಮೂಲಕ ಮನುಷ್ಯನ ಬಹಿರಂಗದ ವ್ಯವಹಾರ ನಡೀತದೆ. ಆದರೆ ಅಂತರಂಗದಲ್ಲಿರುವ 4 ಇಂದ್ರಿಯಗಳು ಕಣ್ಣಿಗೆ ಕಾಣುವುದಿಲ್ಲ. ಅವು ನಿರಾಕಾರವಾಗಿದ್ದಾವ. ನಿರಾಕಾರವಾಗಿರುವ 4 ಇಂದ್ರಿಯಗಳು ಶುದ್ಧವಾದಾಗ ಮಾತ್ರ ಅಂತರಂಗ ಶುದ್ಧಿ. ಆ ಅಂತರಂಗ ಶುದ್ಧಿಗೂ ನಂತರದ ಬಹಿರಂಗ ಶುದ್ಧಿಗೂ ಅವಿನಾಭಾವ ಸಂಬಂಧ ಅದ. ಒಂದು ಬಿಟ್ಟು ಇನ್ನೊಂದು ಇಲ್ಲ. ಅದಕ್ಕೆ ಇಲ್ಲಿ ಅವರು ಅಂತರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ ಅಂತ ಒತ್ತು ಕೊಟ್ಟು ಹೇಳುವಲ್ಲಿ ಇವು 4 ಅಂತಃಕರಣಗಳು. ಒಂದು ಮನಶುದ್ಧಿಯಾಗಬೇಕು. ಮನಸ್ಸಿನ ಲಕ್ಷಣ ಏನು? ಮನಸ್ಸು ಚಂಚಲಗೊಂಡಿತು ಅಂದರೆ ವಿಕಾರಕ್ಕೊಳಗಾಗ್ತದೆ. ಅದಕ್ಕೆ ಮನೋವಿಕಾರ ಅಂತ ಕರಿತೀವಿ ನೋಡ್ರಿ. ಯಾರ ಮನಸ್ಸು ವಿಕಾರಕ್ಕೆ ಒಳಗಾಗ್ತದೆ ಆತ ಎಂದೆಂದಿಗೂ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. ಆ ವಿಕಾರಗೊಂಡ ಮನಸ್ಸು ಮನುಷ್ಯನನ್ನು ಸರಿ ದಾರಿಯಲ್ಲಿ ನಡಿಲಿಕ್ಕೆ ಹಚ್ಚೋದಿಲ್ಲ. ಮನುಷ್ಯನನ್ನು ಯಾವುದಾದ್ರೂ ಒಂದು ಕಂದಕಕ್ಕೆ ಒಯ್ದು ಕೆಡವೇ ಬಿಡ್ತದೆ ಮನೋವಿಕಾರ ಉಂಟಾದಾಗ. ಅದಕ್ಕೆ ಮನೋವಿಕಾರ ಬಹಳ ಕೆಟ್ಟದ್ದು. ಈ ಮನೋವಿಕಾರ ಉಂಟಾಗೋದು ಯಾವಾಗ? ಆ ಮನಸ್ಸಿನಲ್ಲಿ ಮನಸಿಜ ಉತ್ಪನ್ನವಾದಾಗ. ಮನಸಿಜ ಅಂದರೆ ಕಾಮ.
ಕಾಮ ಅಂದ್ರೆ ಲಿಬಿಡೋ, ಬಯಕೆಗಳು. ಯಾರ ಮನಸ್ಸಿನಲ್ಲಿ ಉತ್ಕಟವಾದ ಕಾಮಾಭಿಲಾಷೆ, ವಾಂಛೆ ಅಂತಲೂ ಕರೀತಾರೆ. ಸೊ ಆ ಕಾಮ ಅನ್ನೋದು ಉತ್ಪತ್ತಿ ಆಗ್ತದೋ ಅಂತಹ ವ್ಯಕ್ತಿಯ ಮನಸ್ಸು ವಿಕಾರಗೊಳ್ಳುತ್ತದೆ. ಆ ವಿಕಾರಗೊಂಡ ಮನಸ್ಸು ಆ ಮನುಷ್ಯನನ್ನ ಬಂಧನಕ್ಕೆ ಕಾರಣವಾಗ್ತದೆ. ಮನ ಏವ ಮನುಷ್ಯಾಣಂ ಬಂಧ ಮೋಕ್ಷ ಕಾರಣಹೋ ಅಂತ ಕರೀತಾರೆ. ಮನವೇ ಮನುಷ್ಯನ ಭವಬಂಧನಕ್ಕೂ ಕಾರಣವಾಗ್ತದೆ. ಮನವೇ ಮನುಷ್ಯನ ಭವಬಂಧನದಿಂದ ಮುಕ್ತನಾಗಲಿಕ್ಕೂ ಕಾರಣವಾಗ್ತದೆ. ಆದ್ದರಿಂದ ಅಂತರಂಗ ಶುದ್ಧಿ ಬಹಳ ಮಹತ್ವದ್ದು. ಶರಣರು ಇಲ್ಲಿ ಈ ವಚನದಾಗ ಅಪ್ಪ ಬಸವಣ್ಣನವರು ಮೊಟ್ಟ ಮೊದಲು ಬಳಸಿರೋದು ಇದೇ ಅಂತರಂಗ ಶುದ್ಧಿ ಅಂದರು. ಅಲ್ಲಿ ಬಹಿರಂಗ ಶುದ್ಧಿ ಶಬ್ದ ಮೊದಲು ತಗೊಳ್ಳಿಲ್ರಿ, ಅಂತರಂಗ ಶುದ್ಧಿ ಅಂದರು. ಯಾವಾಗಲೂ ಒಳಗಿನಿಂದ ಶುದ್ಧ ಹಾಕೋಂತ ಹೊರಗೆ ಬರಬೇಕಾಗ್ತದೆ. ಸೊ ಮನ ಶುದ್ಧವಾದಾಗ, ಮನ ಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ, ಅಲ್ಲಿ ಶರಣೆ ಲಕ್ಕಮ್ಮಳಮ್ಮ ವಚನ ನೆನಪಾಗ್ತದೆ ನಮಗೆ. ಯಾರ ಮನಸ್ಸು ಶುದ್ಧಿ ಇಲ್ಲ ಅವನು ಎಲ್ಲೆಡೆಯಲ್ಲಿಯೂ ಕೂಡ ಬಡತನ ಆತನಿಗೆ. ಅದು ಕೇವಲ ಆರ್ಥಿಕ ಬಡತನ ಅಂತಷ್ಟೇ ಅಲ್ಲ, ಎಲ್ಲ ಪ್ರಕಾರಗಳ ಬಡತನವೂ ಆ ವ್ಯಕ್ತಿಗೆ ಉಂಟಾಗ್ತದೆ. ಅದಕ್ಕೆ ಅಂತಃಕರಣ ಶುದ್ಧಿ ಮೊದಲು ಮನಃಶುದ್ಧಿ ಆಗಬೇಕು. ಸೊ ಮನಃಶುದ್ಧಿ ಆಗೋದು ಶರಣರ ಸಂಘದಲ್ಲಿ ಮಾತ್ರ. ಶರಣರ ಸತ್ಸಂಗದಲ್ಲಿ ಮನಸ್ಸು ಚಂಚಲತೆಯನ್ನು ಕಳ್ಕೊಂಡು ಮನ ಘನಮನವಾಗ್ತದೆ. ಯಾವಾಗ ಮನಸ್ಸು ಘನಮನವಾಗ್ತದೆ, ಅಂತರಂಗದ ಒಂದು ಕರಣೇಂದ್ರಿಯ ಶುದ್ಧವಾದಂತೆ. ಇನ್ನು ಎರಡನೇದು ಬುದ್ಧಿ. ಅಂತಃಕರಣಗಳಲ್ಲಿ ಎರಡನೇದು ಬುದ್ಧಿ. ಬುದ್ಧಿಯೂ ಕೂಡ ವಿಕಾರಗೊಳ್ತದ್ರಿ. ಬುದ್ಧಿ ಬೆಳೆದು ಪ್ರಳಯಕ್ಕೊಳಗಾಯಿತು ಅಂತಾರೆ ಶರಣರು ಒಂದು ವಚನದೊಳಗೆ. ಹಾವಿನ ಹಾಳ ಕಲ್ಲಯ್ಯ ಅನ್ನೋ ಶರಣರು ಹೇಳ್ತಾರೆ, ಬುದ್ಧಿ ಬೆಳೆದು ಪ್ರಳಯಕ್ಕೊಳಗಾಗಿತ್ತು. ಅದಕ್ಕೆ ವಿಪ್ರ ಬುದ್ಧಿ ಪ್ರಳಯಾಂತಕ ಅಂತ ಒಂದು ವಚನದಾಗ ಬಳಕೆ ಬಂದದ್ರಿ. ಅಂದ್ರೆ ಅತಿ ಬುದ್ಧಿವಂತರು, ಅಲ್ಲಿ ವಿಪ್ರ ಅನ್ನೋ ಶಬ್ದ ಜಾತಿವಾಚಕ ಅಲ್ಲ, ಅತಿ ಬುದ್ಧಿವಂತಿಕೆಯ ಜನ ಯಾವಾಗ ಈ ಜಗತ್ತನ್ನು ಯಾವಾಗ ನಾಶ ಮಾಡ್ತಾರೋ ಗೊತ್ತಾಗೋದಿಲ್ಲ ಅಂತ. ಆ ದೃಷ್ಟಿಯಿಂದ ಬುದ್ಧಿ ವಿಕಾರ, ಮನೋವಿಕಾರ ಶುದ್ಧವಾಗೋದು ಅದು ಮನಃಶುದ್ಧಿ. ಬುದ್ಧಿ ವಿಕಾರ ಶುದ್ಧವಾದಾಗ ಅದು ಬುದ್ಧಿಶುದ್ಧಿ ಆಗ್ತದೆ. ಇನ್ನು ಮೂರನೇದು ಅಹಂಕಾರ ಶುದ್ಧಿ. ಅಹಂಕಾರ ಅಷ್ಟಮದಗಳಿಗೆ ಕಾರಣ ರೀ. ಅಹಂಕಾರ ಅಷ್ಟಮದಗಳಿಗೆ ಕಾರಣ ಆಗ್ಯದ. ಆ ಅಹಂಕಾರ ನಿರಸನ ಆಗಬೇಕು ಅನ್ನೋದಕ್ಕನ 8 ಮದಗಳು ನಿರಸನ ಆಗಬೇಕು ಅನ್ನೋದಕ್ಕೆ ಅಂತರಂಗದೊಳಗೆ 8 ತತ್ವಗಳನ್ನು ಶರಣರು ಬೋಧಿಸಿದ್ರು. ಅವೇ ಅಷ್ಟಾವರಣಗಳು. ಆ ಅಷ್ಟಾವರಣ ತತ್ವಗಳ ಮೂಲಕ, 8 ತತ್ವಗಳ ಮೂಲಕ 8 ಮದಗಳು ನಿರಸನ ಆಗ್ತವ್ರಿ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ 8 ತತ್ವಗಳಿಂದಾಗಿ, ಅವು ನಿರಾಕಾರ ತತ್ವಗಳೇ. ಆ ನಿರಾಕಾರ ತತ್ವಗಳು ಅಷ್ಟಮದಗಳನ್ನು ನಿರಸನಗೊಳಿಸಿದಾಗ ಅಹಂಕಾರ ನಿರಸನವಾಗ್ತದೆ. ಆ ಅಹಂಕಾರ ಅನ್ನುವ ಅಂತರಂಗದ ಕರಣೇಂದ್ರಿಯ ನಿರಹಂಕಾರವಾಗ್ತದೆ. ಅಹಂಕಾರ ನಿರಹಂಕಾರವಾಗುವಿಕೆ, ಅವಾಗ ಮಾತ್ರ ಅಂತರಂಗ ಶುದ್ಧಿ. ಇನ್ನು 4ನೇದ್ದು ಚಿತ್ತ. ಚಿತ್ತವೂ ಕೂಡ ಅಷ್ಟೇ ರೀ. ಚಿತ್ತ ವಿಕ್ಷಿಪ್ತ ಆಗ್ತದೆ ರೀ ಎಷ್ಟೋ ಸಲ. ಚಿತ್ತದಲ್ಲಿ ಅಪೇಕ್ಷೆನೂ ಅದ, ವಿಕ್ಷಿಪ್ತತೆಯೂ ಅದ. ಸಹಜ ಅಪೇಕ್ಷೆ ಇದ್ದರೆ ತೊಂದರೆ ಕೊಡೋದಿಲ್ಲ. ಆದರೆ ವಿಕ್ಷಿಪ್ತತೆ ಬಂತು ಅಂತಂದರೆ ಆ ಚಿತ್ತ ಇನ್ನೊಬ್ಬ ವ್ಯಕ್ತಿಯ ಬದುಕನ್ನೇ ನಾಶ ಮಾಡ್ತದೆ. ಅದಕ್ಕೆ ಶರಣರು ಚಿತ್ತದಲ್ಲಿ ನಿರಪೇಕ್ಷೆ ಉಂಟಾಗಬೇಕು ಅಂದರು. ಮನ ಘನಮನವಾಗಬೇಕು, ಬುದ್ಧಿ ವಿಕಾರ ಕಳ್ಕೊಂಡು ಸುಬುದ್ಧಿಯಾಗಬೇಕು, ಅಹಂಕಾರ ಅಹಂಭಾವ ಕಳ್ಕೊಂಡು ನಿರಹಂಕಾರವಾಗಬೇಕು, ಚಿತ್ತ ವಿಕ್ಷಿಪ್ತತೆ ಕಳ್ಕೊಂಡು ನಿರಪೇಕ್ಷಿತವಾಗಬೇಕು. ಈ ರೀತಿ ಅಂತಃಕರಣಗಳು 4 ಶುದ್ಧವಾದಾಗ ಮಾತ್ರ ಆ ವ್ಯಕ್ತಿಯ ಅಂತರಂಗ ಶುದ್ಧಿ ಆಗ್ತದೆ. ಇದೇ ಅಂತರಂಗ ಶುದ್ಧಿ ಅಂದರು.
ಈ ವಿಚಾರಧಾರೆ ಏನದ ಇದು ಜ್ಞಾನದ ಅಧ್ಯಾತ್ಮಶಾಸ್ತ್ರಕ್ಕೆ ಸಂಬಂಧಪಡೋದು. ಸೊ ದಿಸ್ ಈಸ್ ಕಾಲ್ಡ್ ಎ ಸ್ಪಿರಿಚುಯಾಲಿಸಮ್ ಅಂತೀವ್ರಿ. ಇದು ಅಧ್ಯಾತ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ, ಅಂತರಂಗ ಶುದ್ಧಿ. ಇನ್ನು ಮುಂದುವರೆದು ಹೇಳ್ತಾರ 9ನೇದ್ದು ಇದೇ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಆದ ಬಳಿಕ ಬಹಿರಂಗ ಶುದ್ಧಿ ಆಗೋದು. ಬಹಿರಂಗ ಶುದ್ಧಿ ಅಂದ್ರೆ ನಮ್ಮ ವರ್ತನೆಗಳು ಪರಿವರ್ತನೆಯಾಗಬೇಕು. ಬಿಹೇವಿಯರ್ ಅಂತೀವಿ ನೋಡ್ರಿ. ಬಿಹೇವಿಯರ್ ಮನುಷ್ಯನ ವರ್ತನೆಗಳು, ಆತನ ವ್ಯವಹಾರಗಳು, ಆತನ ತೋರಿಕೆ. ವರ್ತನೆಗಳು ಅಂದರೆ ಅವು ತೋರಿಕೆ. ಅಂತರಂಗದ ಇಂದ್ರಿಯಗಳು ಅಂದರೆ ಇರುವಿಕೆ. ಅಂತರಂಗದಲ್ಲಿ ಅವು ಅಸ್ತಿತ್ವದಲ್ಲಿ ಶುದ್ಧವಾದರೆ ಬಹಿರಂಗದಾಗ ಅವು ಕ್ರಿಯಾರೂಪಕ್ಕೆ ಬರಬೇಕು. ಜ್ಞಾನಶುದ್ಧಿ ಅಂತರಂಗ ಶುದ್ಧಿ ಆದರೆ ಕ್ರಿಯಾಶುದ್ಧಿ ಬಹಿರಂಗದ ಶುದ್ಧಿ. ಅದಕ್ಕೆ ಇದು ಆ ವ್ಯಕ್ತಿಯ ಬಿಹೇವಿಯರಿಸಮ್ ಅಂತೀವಿ. ಇದು ಒಂದು ಜ್ಞಾನದ ಶಾಖೆಯೇ. ಅದನ್ನು ಇಲ್ಲಿ ಬಹಳ ಸುಂದರವಾಗಿ ವಚನದೊಳಗೆ ಬಸವಣ್ಣನವರು ಒಂದು 2 ವಚನ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕು. ಒಂದು, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಇದು ಬಹಿರಂಗ ಶುದ್ಧಿಯ ವಿಚಾರನೆ. ಮಾಡ್ತಾರೆ, ಹಗಲೂ ರಾತ್ರಿನೂ ಮಾಡ್ತಾನೆ ಇರ್ತಾರೆ, ಆದರೆ ಕೆಟ್ಟರಲ್ಲ. ಯಾಕೆ? ಮನವಿಲ್ಲದೆ. ಮಾಡುವ ಮಾಟದೊಳಗೆ, ಮಾಡುವ ಕ್ರಿಯೆಯೊಳಗೆ ಆತ ಸಂಪೂರ್ಣ ತಲ್ಲೀನನಾಗಿಲ್ಲ. ಮಾಡುವ ಕಾರ್ಯವನ್ನು ತನ್ಮಯನಾಗಿ ಮಾಡಿದ್ರೆ ಮಾತ್ರ ಅದು ಪರಿಶುದ್ಧವಾಗ್ತದೆ, ಕ್ರಿಯಾಶುದ್ಧಿ ಆಗ್ತದೆ. ಅಲ್ಲಿ ತನ್ಮಯತೆ ಇಲ್ಲದೆ ಹೋದ್ರೆ, ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ಆ ವ್ಯಕ್ತಿಯ ಬಹಿರಂಗ ಶುದ್ಧಿ ಆಗೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಹೇಗೆ ಮಾಡಬೇಕಪ್ಪ? ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನು ಅಹಂ ಇಲ್ಲದಂತಿರಬೇಕು. ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಅಹಂ ಉತ್ಪತ್ತಿ ಆಯಿತು ಅಂದರೆ ಅಲ್ಲಿ ಖಂಡಿತವಾಗಿಯೂ ಕ್ರಿಯಾಶುದ್ಧಿ ಇಲ್ಲ ಅಂತಲೇ ಅದರ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ಅದನ್ನು ಮುಂದುವರಿದ ಈ ಬಹಿರಂಗ ಶುದ್ಧಿಗೆ ಸಂಬಂಧಪಡುವಂತೆ ಭಾಳ ಸುಂದರವಾಗಿ ಹೇಳ್ತಾರೆ. ಈ 3 ಶುದ್ಧಿ ಆಗಬೇಕು. ಒಂದು ಕಾಯಶುದ್ಧಿ, ಎರಡನೇದು ಮಾಡುವ ಕಾಯದಿಂದನೇ ಕಾರ್ಯ, ಅದು ಕಾಯಕ ಆಗಬೇಕು. ಕಾರ್ಯ ಕಾಯಕವಾದಾಗ ಶುದ್ಧವಾಗ್ತದೆ, ಕಾಯ ಶುದ್ಧವಾಗ್ತದೆ. ಅದಕ್ಕೆ ಸತ್ಯ ಶುದ್ಧವಲ್ಲದುದು ಕಾಯಕವಲ್ಲ ಅಂತಂದರು. ಮಾಡುವ ಪ್ರತಿಯೊಂದು ಕೆಲಸಗಳು ಕಾಯಕ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಸ್ವಾರ್ಥ ಇತ್ತು ಅಂದರೆ ಮಾಡುವ ಕೆಲಸ ಕಾಯಕ ಆಗೋದಿಲ್ಲ. ಅಲ್ಲಿ ನಿಸ್ವಾರ್ಥ ಇರಬೇಕು. ಅದಕ್ಕೆ ಅವರು ಸತ್ಯ ಶುದ್ಧ ಶಬ್ದ ಬಳಸಿದ್ರು. ಅದಕ್ಕೆ ಇಲ್ಲಿ ವ್ಯಕ್ತಿಯ ಬಹಿರಂಗ ಶುದ್ಧಿ ಆಗಬೇಕು ಅನ್ನೋದು ಏನದ, ಇದು ಆತನ ವರ್ತನೆಗೆ ಸಂಬಂಧಪಡುವಂಥದ್ದು, ಕ್ರಿಯಾಶುದ್ಧಿಗೆ ಸಂಬಂಧಪಡುವಂಥದ್ದು. ಅಂತರಂಗದೊಳಗೆ ಜ್ಞಾನ ಶುದ್ಧಿ ಆಗೋದು, ಬಹಿರಂಗದೊಳಗೆ ಕ್ರಿಯಾಶುದ್ಧಿ ಆಗೋದು, ಎರಡಕ್ಕೂ ಅವಿನಾಭಾವ ಸಂಬಂಧ ಅದ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತೀವಿ, ಇಂಟರ್ಲಿಂಕ್ಡ್ ಅಂತಲೂ ಹೇಳ್ಬೋದು. ಯಾಕಂದ್ರೆ ಅಂತರಂಗದಲ್ಲಿ ಅರಿವಾದರೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕರ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಏಕಕಾಲಕ್ಕೆ, ಮೊದಲು ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದು ಆಮೇಲೆ ಬಹಿರಂಗ ಶುದ್ಧಿ ಮಾಡ್ಕೊಳ್ಳೋದು ಅಂತಲ್ಲ, ಏಕಕಾಲಕ್ಕೆ ಎರಡೂ ನಡೀತದೆ. ಅಂತರಂಗ ಶುದ್ಧಿಯೂ ಮುಂದುವರಿಬೇಕು, ಅದು ಬಹಿರಂಗದ ಕ್ರಿಯೆಯೊಳಗೆ ಮುಂದುವರಿತಾನೇ ಇರ್ತದೆ. ಆ ದಿಶೆಯೊಳಗೆ ಆದಾಗ ಮಾತ್ರ ಮುಂದುವರೆದು ಹೇಳ್ತಾರೆ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ದೇವರನ್ನು ಒಲಿಸಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸಾವಿರಾರು ವರ್ಷಗಳಿಂದ ಧಾರ್ಮಿಕ ರಂಗದೊಳಗೆ ಏನೆಲ್ಲ ಪರಿಶ್ರಮ ಪಡ್ಕೊತ ಬಂದಾರ ನೋಡ್ರಿ. ದೇವರನ್ನು ಒಲಿಸ್ಬೇಕಾದ್ರೆ ಏನೇನು ಮಾಡ್ಕೊತ ಬಂದರು? ಪೂಜೆ ಪುನಸ್ಕಾರಗಳನ್ನು ಹೇಳ್ಕೊತ ಬಂದರು, ವ್ರತ ನಿಯಮಗಳನ್ನು ಹೇಳ್ಕೊತ ಬಂದರು, ಯಜ್ಞ ಯಾಗಗಳನ್ನು ಮಾಡ್ಕೊತ ಬಂದರು, ಹೋಮ ಹವನಗಳನ್ನು ನೆರವೇರಿಸ್ಕೊಂಡು ಬಂದರು, ಉಪವಾಸ ವನವಾಸ ಮಾಡಬೇಕು ಅಂತ ಹೇಳ್ತಾ ಬಂದರು. ಆಮೇಲೆ
ಸಹಸ್ರ ಬಿಲ್ವಾರ್ಚನೆ, ಕೋಟಿ ಬಿಲ್ವಾರ್ಚನೆ ಮಾಡ್ರಿ ಅಂತ ಹೇಳ್ಕೊತ ಬಂದರು. ಅಭಿಷೇಕಾದಿಗಳನ್ನು ಮಾಡ್ರಿ ಅಂತ ಹೇಳ್ಕೊಂತ ಬಂದರು. ಆನಂತರ ದೀಪೋತ್ಸವಗಳನ್ನು ನೆರವೇರಿಸ್ರಿ ಅಂದರು, ಲಕ್ಷ ದೀಪೋತ್ಸವ. ಸೊ ಇವೆಲ್ಲವೂ ಕೂಡ ರಿಚುವಲಿಸ್ಟಿಕ್ ಆಸ್ಪೆಕ್ಟ್ ಆಫ್ ರಿಲಿಜನ್. ಕೇವಲ ಬಾಹಿರಂಗಿಕ ಆಡಂಬರದ ಪೂಜೆ ಪುನಸ್ಕಾರಗಳಾದವೇ ಹೊರತು ಅಲ್ಲಿ ದೇವ ತತ್ವ ಇಲ್ಲ, ದೇವರ ಒಲುಮೆ ಆಗೋದಿಲ್ಲ. ಅಷ್ಟವಿಧಾರ್ಚನೆಯ ಮಾಡಿ ನಿಮ್ಮ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು ಅಂತಳ ಅಕ್ಕಮಹಾದೇವಿ ತಾಯಿ. ಈ ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮಗಳಲ್ಲ. ಇವುಗಳಿಂದ ಎಂದೆಂದಿಗೂ ದೇವರ ಒಲುಮೆ ಸಾಧ್ಯ ಇಲ್ಲ. ಕೇವಲ ಅದು ಪೂಜಾರಿ ಪುರೋಹಿತ ಶಾಹಿ ವ್ಯವಸ್ಥೆ, ತನ್ನ ಸ್ವಾರ್ಥಕ್ಕಾಗಿ ರೂಪಿಸಿದಂತಹ ಅಂಧವಿಶ್ವಾಸಗಳು, ಮೂಢನಂಬಿಕೆಗಳು, ಮೌಢ್ಯ ಆಚರಣೆಗಳು ಇವು ದೇವರ ಒಲುಮೆಗೆ ಪೂರಕ ಆಗೋದಿಲ್ಲ. ಎಲ್ಲಿಯವರೆಗೂ ಅಜ್ಞಾನ ದೂರ ಆಗೋದಿಲ್ಲ, ಎಲ್ಲಿಯವರೆಗೂ ಅಂಧವಿಶ್ವಾಸಗಳು ದೂರ ಆಗೋದಿಲ್ಲ, ಮೂಢನಂಬಿಕೆಗಳು ದೂರ ಆಗೋದಿಲ್ಲ, ಅಲ್ಲಿಯವರೆಗೂ ದೇವರ ಒಲುಮೆ ಸಾಧ್ಯ ಇಲ್ಲ ಅನ್ನೋದನ್ನು ಅಪ್ಪ ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ದೇವರ ಒಲುಮೆಗಾಗಿ ಏನು ಮಾಡಬೇಕು ಅದನ್ನು ಅವರು ಇಲ್ಲಿ ಪ್ರಾರಂಭದಿಂದ ಹೇಳ್ಕಂತ ಬಂದರು. ಕಳ್ಳತನ ಮಾಡಬೇಡಪ್ಪ, ಕೊಲ್ಲಬೇಡ, ಜೀವಹಿಂಸೆ ಮಾಡಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಈ ಆಚರಣೆ ನೀನು ಮಾಡಿದ್ರೆ ಖಂಡಿತವಾಗಿಯೂ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂದರು. ನೋಡ್ರಿ, ಇಲ್ಲಿ ಯಾವುದೇ ಒಂದು ಮತ ಪಂಥ ಧರ್ಮಕ್ಕೆ ಸಂಬಂಧಪಟ್ಟು ಹೇಳಿಲ್ಲ ಅವರು. ಇವು ಎಲ್ಲವೂ ಕೂಡ ವ್ಯಕ್ತಿಯ ಸಹಜ ಜೀವನದ ನಿಜಾಚರಣೆಯನ್ನು ಹೇಳಿದ್ರೆ ಹೊರತು ಒಂದು ಧರ್ಮಕ್ಕೆ ಸೀಮಿತವಾಗಿ ಈ ಸಪ್ತ ಸೂತ್ರಗಳನ್ನು ಕೊಡಲಿಲ್ಲ, ಸಪ್ತಶೀಲಗಳನ್ನು ಕೊಡಲಿಲ್ಲ. ಒಟ್ಟಿನಲ್ಲಿ ಈ 7 ವಚನಗಳು, ಇದು 7 ಸೂತ್ರಗಳ ರೂಪದಲ್ಲಿ ಏನು ಬಂತಲ್ಲ, ಒಂದೇ ವಚನದೊಳಗೆ ಕೇವಲ 7 ಶಾಸ್ತ್ರಗಳಲ್ಲ 10 ಶಾಸ್ತ್ರಗಳನ್ನು ಇಂಬಿಟ್ಟಿದ್ದಾರೆ. ಒಂದು, ಕಳಬೇಡ ಅನ್ನುವಲ್ಲಿ ಆ ವ್ಯಕ್ತಿಯ ಆರ್ಥಿಕ ಭದ್ರತೆ ವಿಚಾರ ಬರ್ತದೆ, ಅದಕ್ಕೆ ಅರ್ಥಶಾಸ್ತ್ರ. ಎರಡನೇದು, ಕೊಲಬೇಡ ಅನ್ನುವಲ್ಲಿ ಅಪರಾಧ ಮನೋಭಾವದ ನಿರಸನ ಇರೋದರಿಂದ ಇದು ಅಪರಾಧ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ, ಅಂದರೆ ಕ್ರಿಮಿನಾಲಜಿ. ಒಂದನೇದು ಎಕನಾಮಿಕ್ಸ್ಗೆ ಸಂಬಂಧ, ಎರಡನೇದು ಕ್ರಿಮಿನಾಲಜಿಗೆ ಸಂಬಂಧಪಟ್ಟದ್ದು. ಹುಸಿಯ ನುಡಿಯಲು ಬೇಡ ಅಂತನ್ನುವಲ್ಲಿ ಎಥಿಕ್ಸ್ಗೆ ಮೊರಾಲಿಟಿಗೆ ಸಂಬಂಧಪಟ್ಟದ್ದು. ಮುನಿಯ ಬೇಡ ಎನ್ನುವುದು ಕ್ರೋಧ ಇರೋದರಿಂದ ಅದು ಸೈಕಾಲಜಿಗೆ ಸಂಬಂಧಪಟ್ಟದ್ದು, ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನೋದು ಸಮಾಜ ಜೀವನದಲ್ಲಿ ನಾವೆಲ್ಲ ಬದುಕಿ ಜೀವನ ಮಾಡಬೇಕಾಗಿರೋದರಿಂದ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ತನ್ನ ಬಣ್ಣಿಸಬೇಡ ಅನ್ನೋದು ತನ್ನ ಅಂತರಂಗದಲ್ಲಿರುವ ಅಹಂಕಾರವನ್ನು ನಿರಸನ ಮಾಡಿಕೊಳ್ಳಬೇಕು, ಸದುವಿನಯ ಸಂಪನ್ನನಾಗಿರಬೇಕು, ಕಿಂಕರ ಭಾವಿಯಾಗಿರಬೇಕು, ಭೃತ್ಯಾಚಾರದಿಂದ ಬದುಕಬೇಕು ಅನ್ನೋದಕ್ಕೆ ತನ್ನ ಬಣ್ಣಿಸಬೇಡ ಅಂತ ಹೇಳೋದ್ರಿಂದ ಇದು ಆಚಾರಶಾಸ್ತ್ರ, ಅಂದರೆ ಎಪಿಸ್ಟಮಾಲಜಿಗೆ ಸಂಬಂಧಪಟ್ಟದ್ದು. ತನ್ನ ಬಣ್ಣಿಸಬೇಡ ಅನ್ನೋದು ಆಚಾರಶಾಸ್ತ್ರ, ಇದಿರ ಹಳಿಯಲು ಬೇಡ ಅನ್ನೋದು ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್. ಆ ದೃಷ್ಟಿಯಿಂದ ಮುಂದುವರೆದು ಹೇಳಿದ್ರು, ಅಂತರಂಗ ಶುದ್ಧಿ, ಅಂತಃಕರಣಗಳ ಶುದ್ಧಿ ಇದು ಅಧ್ಯಾತ್ಮಶಾಸ್ತ್ರದ ವಿಷಯ, ಸ್ಪಿರಿಚುವಲಿಸಮ್. ಬಹಿರಂಗದ ಶುದ್ಧಿ ಇದು ವರ್ತನಶಾಸ್ತ್ರಕ್ಕೆ, ಬಿಹೇವಿಯರಿಸಮ್ಗೆ ಸಂಬಂಧಪಟ್ಟದ್ದು. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅನ್ನೋದೇನದ ಇದು ಯೋಗ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ದೇವನೊಲುಮೆಗಾಗಿ ಅಂಗ ಲಿಂಗದ ಸಮರಸವಾಗಬೇಕು, ಜೀವ ಶಿವದ ಒಂದಾಗಬೇಕು, ಆತ್ಮ ಪರಮಾತ್ಮರ ಸಮರಸವಾಗಬೇಕು ಅಂತ ಯೋಗದ ಮೂಲ ಆಶಯ ಏನದ ಅದು 10ನೆಯ ವಾಕ್ಯದಲ್ಲಿ ಬಸವಣ್ಣನವರು ಭಾಳ ಸ್ಪಷ್ಟವಾಗಿ ಹೇಳೋದ್ರಿಂದ ಇದು ಲಿಂಗಾಂಗ ಯೋಗ ಸಾಮರಸ್ಯಕ್ಕೆ ಸಂಬಂಧಪಟ್ಟದ್ದು, ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಒಂದೇ ವಚನದೊಳಗೆ ವಚನ 1 ದರ್ಶನಗಳು ದಶವಿಧ,
10 ಪ್ರಕಾರದ ದರ್ಶನ ಶಾಸ್ತ್ರಗಳು. ಭಾರತೀಯ ದಾರ್ಶನಿಕ ಪರಂಪರೆಯೊಳಗೆ ಒಬ್ಬೊಬ್ಬ ಆಚಾರ್ಯರು, ಒಬ್ಬೊಬ್ಬ ದಾರ್ಶನಿಕರು, ಒಬ್ಬೊಬ್ಬ ಮಹಾತ್ಮರು ಒಂದೊಂದು ದರ್ಶನವನ್ನು ಪ್ರತಿಪಾದನೆ ಮಾಡಿದ್ರೆ ಬಸವಣ್ಣನವರು ಒಂದೇ ವಚನದೊಳಗೆ 10 ದರ್ಶನ ಶಾಸ್ತ್ರಗಳ ದರ್ಶನವನ್ನೇ ನಮಗೆ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಈ ವಚನ ಇದು ಕೇವಲ ಒಂದು ಮತ, ಒಂದು ಧರ್ಮ, ಒಂದು ಪಂಗಡದವರಿಗೆ ಸೀಮಿತ ಅಲ್ಲ. ಈ ವಚನ ಇಡೀ ಮಾನವ ಕುಲಕ್ಕೆ, ಈ ಪೃಥ್ವಿಯ ಮೇಲಣ ಎಲ್ಲ ಮತಧರ್ಮೀಯರಿಗೂ ಕೂಡ ಅನ್ವಯಿಸುವಂತಹದ್ದು. ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಧರ್ಮದ ರಿಚುವಲ್ಸ್ ಇಲ್ಲ, ಆ ವರ್ತನೆಗಳು, ಆಚರಣೆಗಳು, ವ್ರತ ನಿಯಮಗಳು ಇದು ಯಾವುದನ್ನು ಇಲ್ಲಿ ಹೇಳ್ತಾ ಇಲ್ಲ. ಅವರು ಇಲ್ಲಿ ಹೇಳ್ತಾ ಇರೋದು ನಮ್ಮ ನಡತೆ ಹೇಗಿರಬೇಕು, ಪರಿಶುದ್ಧವಾಗಿ ಕೋಡ್ ಆಫ್ ಕಾಂಡಕ್ಟ್ ಅಂತೀವಿ. ನಮ್ಮ ಪ್ರತಿದಿನದ, ಪ್ರತಿನಿತ್ಯದ, ಪ್ರತಿ ಕ್ಷಣದ ಬದುಕು ಈ ಒಂದು ಸೂತ್ರಗಳ ತಳಹದಿಯನ್ನು ಇಟ್ಕೊಂಡು ನಾವು ಪ್ರಜ್ಞಾವಂತರಾಗಿ ಆಚರಣೆ ಮಾಡ್ತಾ ಹೋದರೆ ಮಾತ್ರ ಈ ಒಂದು 10 ದರ್ಶನಗಳ ಒಂದು ವ್ಯಕ್ತಿತ್ವವೇ ನಾವಾಗಿ ಮಾರ್ಪಾಟಾಗ್ತೀವಿ. ಅದಕ್ಕೆ ಮರೆವಿನ ಸೃಷ್ಟಿಯ ಮಾನವ ಅರಿವಿನ ಸೃಷ್ಟಿಯ ಶರಣನಾಗಬೇಕು. ಆ ಶರಣ ಅಂತಂದ್ರೆ ಸಾಕಾರ ದೇವ, ನಿರಾಕಾರ ಕೂಡಲ ಸಂಗಮ ದೇವ ವ್ಯಕ್ತವಾಗೋದು ಶರಣನಲ್ಲಿಯೇ. ಆದ್ದರಿಂದ ಬಸವಣ್ಣನವರು ಈ ಒಂದು ವಚನದೊಳಗೆ 10 ದರ್ಶನಗಳ ಒಂದು ಪರಿಚಯವನ್ನು ಮಾಡಿಕೊಡುತ್ತಾ ನಮ್ಮ ಜೀವನ ಸಹಜವಾಗಿ, ಸರಳವಾಗಿ, ಸುಲಭವಾಗಿ ನಮ್ಮ ಜೀವನ ಮುನ್ನಡಿಬೇಕು. ಇದಕ್ಕೆ ಶರಣರ ಸಂಘ ಬಹಳ ಮಹತ್ವದ್ದು. ಶರಣರ ಸಂಘದಲ್ಲಿ ಇಂತಹ ಒಂದು ಚಿಂತನೆಗಳ ಮೂಲಕ ನಮ್ಮ ಬದುಕು ಶರಣಮಯವಾಗ್ತದೆ, ಪ್ರಜ್ಞಾವಂತಿಕೆಯ ಬದುಕಾಗ್ತದೆ ಅನ್ನೋದನ್ನು ಅಪ್ಪ ಬಸವಣ್ಣನವರು ಈ ಒಂದು ವಚನದೊಳಗೆ ಪ್ರತಿಪಾದನೆ ಮಾಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಅಮೂಲ್ಯವಾದ ವಚನಗಳ ಒಂದು ಭಂಡಾರವೇ ನಮ್ಮ ವಚನ ವಾಂಗ್ಮಯ, ವಚನ ದರ್ಶನ, ವಚನ ಸಾಹಿತ್ಯ. ಯಾವ ಶಬ್ದ ಬಳಸಿದ್ರೂ ಕಡಿಮೆನೇ ಅದ. ವಚನವೇ. ವ ಅಂತಂದ್ರೆ ತತ್ವಜ್ಞಾನ, ಚ ಅಂತಂದ್ರೆ ಸಿದ್ಧಾಂತ ಚರಿಸು, ನ ಅಂದರೆ ದರ್ಶನ ಮಿಸ್ಟಿಸಿಸಮ್ ಅನುಭವ. ಅಂದರೆ ಇಲ್ಲಿ ತತ್ವ, ಸಿದ್ಧಾಂತ, ದರ್ಶನ, ಅರಿವು, ಆಚಾರ, ಅನುಭವ ಇವುಗಳ ತ್ರಿವೇಣಿ ಸಂಗಮವೇ ನಮ್ಮ ವಚನ. ಇಂತಹ ವಚನಾಮೃತ ಅನ್ನುವ ಜಲರಾಶಿಯೊಳಗೆ ನಾವು ಸ್ನಾನ ಮಾಡಿದ್ರೆ ಅದು ನಿಜವಾದ ಪರಿಶುದ್ಧತೆ. ಅದಕ್ಕೆ ಇಲ್ಲಿ ತನುಶುದ್ಧಿ, ಮನಶುದ್ಧಿ, ಭಾವಶುದ್ಧಿ ಮೂರೂ ಶುದ್ಧಿ ಆಗಬೇಕು ಅಂದರೆ ವಚನ ಅಂಗವಿಸಿಕೊಳ್ಳಬೇಕು. ವಚನ ಪಚನ ಮಾಡಿಕೊಳ್ಬೇಕು ಅಂದರೆ ಆಚರಣೆಯಲ್ಲಿ ತಂದುಕೊಳ್ಬೇಕು. ಅಂತಹ ಒಂದು ಆಚರಣೆಯ ವಿಭಾಗವನ್ನೇ ಈ ಒಂದು ವಚನ, ಅಪ್ಪ ಬಸವಣ್ಣನವರ ಈ ಒಂದು ವಚನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ವಚನ ನಮ್ಮ ಬದುಕಿಗೆ ಬೆಳಕಾಗ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಬೆಳಗು ಅಂತಂದ್ರೆ ಅಲ್ಲಿ ಯಾವ ಕತ್ತಲೆಯ ಅಂಶವೂ ಇಲ್ಲ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಆ ಬೆಳಗಿನೊಳಗೆ ತನ್ಮಯರಾಗಿ ಪರಮಾನಂದವನ್ನು ಅನುಭವಿಸುವುದೇ ವಚನಗಳ ಮೂಲ ಆಶಯವಾಗ್ಯದ. ಅಂತಹ ಆಶಯವನ್ನು ಅಪ್ಪ ಬಸವಣ್ಣನವರು ಈ ವಚನದ ಮೂಲಕ ದರ್ಶನ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಈ ವಚನಗಳಿಗೆ ನಾವು ಸಪ್ತಶೀಲ ಅಂತ ಕರೀತೇವೆ. ಈ ಒಂದು ವಚನ ನಮಗೆ ಬದುಕಿನ ಮಾರ್ಗವನ್ನೇ ತೋರಿಸಿಕೊಡ್ತದೆ. ಶರಣ ಜೀವನದ ಬದುಕನ್ನು ಇಲ್ಲಿ ನಮ್ಮ ಕಣ್ಮುಂದೆ ತಂದು ಇರಿಸ್ತದೆ. ಇಂತಹ ಒಂದು ವಚನ ಪಚನ ಮಾಡಿಕೊಂಡು ಶರಣ ಜೀವನ ಆದಾಗ ಮಾತ್ರ ಈ ವಚನಗಳ ಅಧ್ಯಯನ, ಚಿಂತನ, ಮನನ ಸಾರ್ಥಕ ಅಂತ ಈ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ.
गुरुबसवाय नमः लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ ಹಂಗೆಂದೆನಬಹುದೇ ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ ಹಂಗೆಂದೆನಬಹುದೇ ಅದಾವ ಹಂಗೆಂದೆನಬಹುದೇ ಕೈ ಕಲಸಿ ಬಾಯಿ ಉಂಡಲ್ಲಿ ಅದಾವ ಹಂಗೆಂದೆನಬಹುದೇ ಅದಾವ ಹಂಗೆಂದೆನಬಹುದೇ
ಪೂಜಿಸಿಕೊಂಬಲ್ಲಿ ಕತ್ತು ಪೂಜಿಸುವಾತ ಭೃತ್ಯನೇ ಪೂಜಿಸಿಕೊಂಬಲ್ಲಿ ಕತ್ತು ಪೂಜಿಸುವಾತ ಭೃತ್ಯನೇ ಅದು ಜಗದ ಗುಚ್ಚೆಗೆ ಎನ್ನರಿಯುವುದಕ್ಕೆ ಉಭಯನಾಮವಾಯಿತು ಉಭಯನಾಮವಾಯಿತು ಹಣ್ಣು ರಸದಂತೆ ಭಿನ್ನವಿಲ್ಲ ಸದಾಶಿವಮೂರ್ತಿ ಲಿಂಗತಾನೆ ಸದಾಶಿವಮೂರ್ತಿ ಲಿಂಗತಾನೆ ಸದಾಶಿವಮೂರ್ತಿ ಲಿಂಗತಾನೆ ಕೈ ಕಲಸೆ ಬಾಯಿ ಉಂಡಲ್ಲಿ ಕೈ ಕಲಸೆ ಬಾಯಿ ಉಂಡಲ್ಲಿ ಕೈ ಕಲಸೆ ಬಾಯಿ ಉಂಡಲ್ಲಿ ಅದಾವ ಹಂಗೆಂದೆನಬಹುದೇ ಅದಾವ ಹಂಗೆಂದೆನಬಹುದೇ